ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 9ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 5:44 ಇರಲಿದೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 6:55 ಇರಲಿದೆ. ಉಪರಿ ಇರೋದರಿಂದ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 8:11 ಇರಲಿದೆ. ನಂತರ ಉತ್ತರ ಕರ್ಣ ಶಕುನಿ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಯೋಗ. ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರೂ ಕೂಡ ಈ ದಿನ ಮತ್ತು ನಾಳೆ ಕುಂಭರಾಶಿಯಲ್ಲಿ ಸ್ಥಿತರಾಗಿರ್ತಾರೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:34 ಬೆಳಿಗ್ಗೆ 11:04 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:34 ಬೆಳಿಗ್ಗೆ 8:04 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:04 ಅಪರಾಹ್ನ 3:34 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:24 ಬೆಳಿಗ್ಗೆ 8:11 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:08 ಮಧ್ಯಾಹ್ನ 12:55 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ರಾತ್ರಿ 10:41 ರಾತ್ರಿ 12:05 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:32 ಹಾಗೆ ಸೂರ್ಯಾಸ್ತ ಸಂಜೆ 6:27. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಯಾವ್ಯಾವುದು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರವಾಗಿರುವಂಥವನು. ಆದ್ದರಿಂದಲೇ ಶನಿವಾರವನ್ನು ಸ್ಥಿರ ಅಂತ ಹೇಳಿ ಕರೀತಾರೆ. ಅಂದರೆ ಈ ಶಾಶ್ವತವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ತುಂಬ ಅನುಕೂಲತೆಗಳು ಒದಗಿ ಬರುತ್ತೆ. ಅದರಲ್ಲೂ ಕರ್ಮಕ್ಕೆ, ಶ್ರಮಕ್ಕೆ, ವೃತ್ತಿಯ ಮೂಲಕ್ಕೆ ಶನಿ ಕಾರಕನಾಗಿರುವಂಥವನು. ಹಾಗಾಗಿನೇ ಕೆಲಸ ಕಾರ್ಯಗಳು ನಿಧಾನವಾಗಿ ನಡೆದರೂ ಕೂಡ, ಮಂದಗತಿಯಲ್ಲಿ ಸಾಗಿದ್ರೂ ಕೂಡ ಒಂದು ರೀತಿಯಲ್ಲಿ ಉತ್ಕೃಷ್ಟ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗಾಗಿನೇ ಈ ದಿನ ಶಾಶ್ವತವಾದಂಥ ಕೆಲಸ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿಕೊಳ್ಳುವಂಥವ್ರಿಗೆ. ಏಕೆಂದರೆ ಇಡೀ ಜೀವಮಾನ ಆ ಸಾಧನೆ ನಮ್ಮ ಜೊತೆಯಲ್ಲೇ ಇರುತ್ತೆ. ಹಾಗಾಗಿ ಶಾಶ್ವತವಾದಂಥ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ತುಂಬ ಅನುಕೂಲ ಇದೆ ಈ ದಿನದಲ್ಲಿ. ಹಾಗೆ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ.
ಯಂತ್ರ ಮಂತ್ರ ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲೀಲಿಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳನ್ನು ಗುರುಹೋರದಲ್ಲಿ ಆರಂಭ ಮಾಡಿದ್ರೂ ಉತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 7:37 ಬೆಳಿಗ್ಗೆ 8:36 ಹಾಗೆ ಮಧ್ಯಾಹ್ನ 2:30 ಮಧ್ಯಾಹ್ನ 3:16 ಹಾಗೆ ರಾತ್ರಿ 9:27 ರಾತ್ರಿ 10:30 ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿಹೋರದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿನೇ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಸಂದರ್ಭ ಇದು ಈ ಶನಿಹೋರ ಇರುವಂಥ ಸಮಯ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 6:38 ಬೆಳಿಗ್ಗೆ 7:37 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:28 ರಾತ್ರಿ 9:29 ಶನಿಹೋರ ಇರುವಂಥ ಸಮಯ. ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಅಂದರೆ ಪ್ರಮುಖವಾದಂಥ ಕೆಲಸಗಳನ್ನು ಶನಿಹೋರದಲ್ಲಿ ಮಾಡಬೇಡಿ. ಹಾಗೆ ಈ ದಿನ ಇರುವಂಥ ಕುಜಹೋರ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕೆಲವರು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಪೊಲೀಸ್ ಇದೆ, ಮಿಲಿಟ್ರಿ ಇದೆ, ಅಗ್ನಿಶಾಮಕ ದಳ ಇದೆ, ಇನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಇಲಾಖೆಗಳೇನಿದೆ, ಇಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ದಿನ ಇರುವಂಥ ಕುಜಹೋರ ಬಹಳ ಚೆನ್ನಾಗಿದೆ. ಇನ್ನು ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಥವಾ ನ್ಯಾಯಾಲಯಗಳಿಂದ ನಿಮಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗಬೇಕಿದ್ರೂ ಕೂಡ ಕುಜಹೋರದಲ್ಲಿ ನೀವು ಪ್ರಯತ್ನ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 8:36 ಬೆಳಿಗ್ಗೆ 9:35 ಇನ್ನು ಅಪರಾಹ್ನ 3:29 4:28 ಇನ್ನು ರಾತ್ರಿ 10:30 ರಾತ್ರಿ 11:31 ಕುಜಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಏಕೆಂದರೆ ಈ ಶನಿವಾರದ ದಿನ ರವಿಹೋರವನ್ನು, ರವಿವಾರದ ದಿನ ಶನಿಹೋರವನ್ನು ಅವಾಯ್ಡ್ ಮಾಡಲೇಬೇಕು. ಅದರಲ್ಲೂ ರಾಜಕಾರಣಿಗಳು ಈ ದಿನ ಇರುವಂಥ ರವಿಹೋರದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ಯಾವುದೇ ರೀತಿಯ ಪ್ರಯಾಣಕ್ಕೂ ಕೂಡ ನೀವು ಕೈ ಹಾಕಬೇಡಿ. ಹಾಗೆ ಗಣ್ಯರನ್ನು ಭೇಟಿ ಮಾಡುವಂಥದ್ದಾಗಲಿ ಅಥವಾ ಸರ್ಕಾರದಿಂದ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಸ್ವಲ್ಪ ಹುಷಾರಾಗಿರಿ. ಈ ರವಿಹೋರದಲ್ಲಿ ಯಾವುದೇ ಪ್ರಯತ್ನಗಳನ್ನು ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9:35 ಬೆಳಿಗ್ಗೆ 10:34 ಇನ್ನು ಅಪರಾಹ್ನ 4:28 5:27 ಇನ್ನು ರಾತ್ರಿ 11:31 ರಾತ್ರಿ 12:32 ರವಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚಾಂಗ ಶ್ರವಣವನ್ನು ಮಾಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ತಿಳ್ಕೊಂಡು ಮುಂದುವರಿಯಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ವಿವರವಾದ ಪಂಚಾಂಗದ ವಿಚಾರಗಳನ್ನು ತಿಳ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಇದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ನಿರೀಕ್ಷೆಯಂತೆ ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಅನಧ್ಯಯನ ತ್ರಯ ಇರುವಂಥ ದಿನ. ಅಂದರೆ ಹಿಂದೆ ಗುರುಕುಲದಲ್ಲಿ ಈ ಬೋಧನೆಗಾಗಲಿ ಅಥವಾ ವಿದ್ಯಾರ್ಥಿಗಳ ಕಲಿಕೆಗಾಗಲಿ ರಜವನ್ನು ಕೊಡ್ತಾಯಿದ್ರು. ನಮಗೆ ಈಗ ಭಾನುವಾರ ಹೇಗೆ ವಿದ್ಯಾಸಂಸ್ಥೆಗಳಿಗೆ ರಜೆ ಇದೆಯೋ ಅದೇ ರೀತಿ ಹಿಂದೆ ಗುರುಕುಲಗಳಿಗೂ ಕೂಡ ರಜವನ್ನು ಕೊಡ್ತಾಯಿದ್ರು. ಅಂಥ ಒಂದು ರಜಾ ಅಂತ ಹೇಳಿದ್ರೆ ಅನಧ್ಯಯನ, ಇಲ್ಲಿ ಅಧ್ಯಯನ ಮಾಡದೇ ಇರುವಂಥ ದಿನಗಳು ಅಂತ ಹೇಳಿ ಕರಿತಾಯಿದ್ರು. ಹಾಗಾಗಿ ಈ ಅಮಾವಾಸ್ಯೆಯ ಹಿಂದಿನ ದಿನ, ಅಮಾವಾಸ್ಯೆಯ ದಿನ ಹಾಗೆ ಅಮಾವಾಸ್ಯೆಯ ಮಾರನೆಯ ದಿನ ಕೂಡ ಈ 3 ದಿನಗಳು ಅನಧ್ಯಯನ ತ್ರಯ ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು. ಹಾಗೆ ಈ ದಿನವನ್ನು ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಏಕೆಂದರೆ ನಿಜ ಅಮಾವಾಸ್ಯೆಯ ಹಿಂದಿನ ದಿನವನ್ನು ಬೋಧಾಯನ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಇನ್ನು ಭಾನುವಾರದ ದಿನ ಅಮಾವಾಸ್ಯೆ ಇದೆ. ಇದು ಶಿವರಾತ್ರಿ ಅಮಾವಾಸ್ಯೆ, ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿ ನಾಳಿನ ಸಂಚಿಕೆಯಲ್ಲಿ ಈ ಅಮಾವಾಸ್ಯೆ ಎಂದು ಏನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ದಿನ ಸ್ಥಿರವಾಸರ ಶನಿವಾರ. ಈ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 9 ದಿವ್ಯ ನವಗ್ರಹಗಳಲ್ಲಿ ಶನಿ ಕೂಡ ಒಬ್ಬನು. ಹಾಗಾಗಿನೇ
ಈ ಶನಿ ಸಶರೀರಿಯಾಗಿರುವಂಥವನು. ಶನಿವಾರದ ದೇವರು. ಹಾಗಾಗಿನೇ ನಮ್ಮ ಭಾಷೆಗಳಲ್ಲಿ ಶನಿಯು ವಾರದ 7ನೇ ದಿನದ ದೇವರಾಗಿದ್ದಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಶನಿ ಸೂರ್ಯನ ಮಗ, ಯಮಧರ್ಮರಾಯನ ಸಹೋದರ. ಹಾಗೆ ಶನಿಗ್ರಹ ಸೂರ್ಯನನ್ನು ಒಂದು ಸುತ್ತು ಪ್ರದಕ್ಷಿಣೆ ಹಾಕಲಿಕ್ಕೆ ತೆಗೆದುಕೊಳ್ಳುವಂಥ ಸಮಯ 30 ವರ್ಷಗಳು ಬೇಕಾಗುತ್ತೆ. ಅಂದರೆ ಒಂದು ರಾಶಿಯಲ್ಲಿ ಬರೋಬ್ಬರಿ 2.5 ವರ್ಷಗಳ ಕಾಲ ಶನಿ ಇರ್ತಾನೆ. ಆದ್ದರಿಂದಲೇ ಶನಿಯನ್ನು ಮಂದಗ್ರಹ ಅಂತ ಹೇಳಿ ಕರೆಯುವಂಥದ್ದು, ನಿಧಾನವಾಗಿ ಸಾಗುವಂಥ ಗ್ರಹ ಅಂತ ಹೇಳುವಂಥದ್ದು. ಹಾಗೆ ಈ ಶನಿಯನ್ನು ಶನೇಶ್ವರ ಅಂತ ಹೇಳ್ತಾರೆ, ಶನೇಶ್ಚರ ಅಂತ ಹೇಳುವಂಥದ್ದು ಇದೆ. ಹಾಗೆ ಶನಿದೇವ ಅನ್ನುವಂಥ ಹೆಸರುಗಳಿಂದ ಇದನ್ನು ಕರೆಯುವಂಥದ್ದು ಇದೆ. ಇಲ್ಲಿ ಶನಿಯನ್ನು ಛಾಯಾಪುತ್ರ ಅಂತ ಹೇಳಿ ಕರೆಯುವಂಥದ್ದು ಇದೆ. ಏಕೆಂದರೆ ಶನಿ ಸೂರ್ಯದೇವನ ಪುತ್ರ, ಹಾಗೆ ಸೂರ್ಯನ ಹೆಂಡತಿಯಾದಂತಹ ಛಾಯಾಳ ಮಗ. ಹಾಗಾಗಿನೇ ಛಾಯಾಪುತ್ರ ಅಂತ ಹೇಳಿ ಕರೀತಾರೆ. ಇನ್ನು ಹಿಂದೂ ಧರ್ಮದಲ್ಲಿ ನಂಬಿರುವಂತೆ ಯಮಧರ್ಮರಾಯನ ಹಿರಿಯ ಸಹೋದರ ಶನಿ ಅಂತ ಹೇಳುವಂಥದ್ದು ಇದೆ. ಹಾಗಾಗಿ ಧರ್ಮಶಾಸ್ತ್ರಗಳ ಪ್ರಕಾರ ನ್ಯಾಯವನ್ನು ಒದಗಿಸುವಂಥ ದೇವರು ಶನಿದೇವರು. ಹಾಗಾಗಿ ಸೂರ್ಯನ 2 ಮಕ್ಕಳು ಕೂಡ ಶನಿ ಮತ್ತು ಯಮ ನ್ಯಾಯ ದೇವತೆಗಳೇ ಆಗಿದ್ದಾರೆ. ಇದನ್ನು ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕು. ಒಬ್ಬರು ತಮ್ಮ ಜೀವನದ ಆಗು ಹೋಗುಗಳನ್ನು ಗಮನಿಸಿ ಸೂಕ್ತ ರೀತಿಯಲ್ಲಿ ಶಿಕ್ಷೆಯನ್ನು ಅಥವಾ ವರವನ್ನು ಬದುಕಿರುವಾಗ ನೀಡಿದ್ರೆ, ಯಮ ಒಬ್ಬ ವ್ಯಕ್ತಿ ಮರಣದ ನಂತರದಲ್ಲಿ ಅವನು ಮಾಡಿದಂತಹ ಕರ್ಮಗಳ ಫಲಿತಾಂಶವನ್ನು ಆಧರಿಸಿ ಶಿಕ್ಷೆಯನ್ನು ನೀಡ್ತಾನೆ ಅಥವಾ ವರವನ್ನು ನೀಡ್ತಾನೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಸೂರ್ಯನ ಮಕ್ಕಳಾದ ಇವರಿಬ್ಬರೂ ಕೂಡ ನ್ಯಾಯಕ್ಕೆ ಸಂಬಂಧಪಟ್ಟಂತಹ ಧರ್ಮ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ. ಇಲ್ಲಿ ಒಂದು ವಿಶೇಷವಾದಂತಹ ಅಂಶ ಅಂತ ಹೇಳಿದ್ರೆ, ಶನಿ ಮಗುವಾಗಿದ್ದಾಗ ಸೂರ್ಯಗ್ರಹಣವಾಗಿತ್ತಂತೆ. ಆಗ ಬಿಟ್ಟ ಕಣ್ಣಿನಿಂದ ಮೊದಲ ಬಾರಿಗೆ ನೋಡಿದ್ದರಿಂದ ಶನಿಯ ಪ್ರಭಾವ ಎಂತಹದ್ದು ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸತ್ತೆ. ಹಾಗಾಗಿನೇ ಶನಿದೇವ ಯಾವುದೇ ವ್ಯಕ್ತಿ ತಪ್ಪಿನ ಅಥವಾ ಮೋಸದ ಹಾದಿಯಲ್ಲಿ ನಡೀತಾ ಇದ್ದರೆ ಅಂಥವರಿಗೆ ಬಹಳ ಕಷ್ಟವನ್ನು ನೀಡ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ದರಿಂದಲೇ ಶನಿಯನ್ನು ಕಂಡರೆ ಎಲ್ರಿಗೂ ಭಯ ಒಂದು ರೀತಿಯಲ್ಲಿ. ಹಾಗಾಗಿ ನ್ಯಾಯ, ನೀತಿ, ಧರ್ಮದ ಪರಿಪಾಲನೆ ಮಾಡುವಂಥವ್ರಿಗೆ ಶನಿ ವರಗಳನ್ನು ಕೊಟ್ಟು ಕಾಪಾಡ್ತಾನೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಆದ್ದರಿಂದಲೇ ಶನಿಯನ್ನು ನಮ್ಮ ಧರ್ಮಶಾಸ್ತ್ರಗಳಲ್ಲಿ ತೊಂದರೆಯನ್ನು ಕೊಡುವಂಥ ದೇವರು, ಹಾಗೆ ಒಳ್ಳೆಯವರಿಗೆ ಒಳ್ಳೆಯದನ್ನೇ ಆಶೀರ್ವಾದ ಮಾಡುವಂಥ ದೇವರು ಅನ್ನುವಂಥದ್ದನ್ನು ಕೂಡ ಕರೆಯುವಂಥದ್ದಿದೆ. ಹಾಗೆ ಶನಿದೇವರು ಕಪ್ಪು ಬಣ್ಣದವನು, ನೀಲವರ್ಣ, ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡಿರುವಂಥವನು, ಕೈಯಲ್ಲಿ ಕತ್ತಿಯನ್ನು ಹಿಡಿದವನು, ಬಾಣವನ್ನು ಹಿಡಿದಂಥವನು, ಹಾಗೆ ಕಪ್ಪಗಿನ ಕಾಗೆಯ ಮೇಲೆ ಸವಾರಿ ಮಾಡುವಂಥವನು ಶನಿದೇವರು. ಇಲ್ಲಿ ಶನಿದೇವರ ಅವತಾರದ ಕಥೆ ಬೇರೆ ಬೇರೆ ಪುರಾಣಗಳಲ್ಲಿ ಸ್ವಲ್ಪ ವಿಭಿನ್ನವಾಗಿ ನಿರೂಪಿತವಾಗಿರುವಂಥದ್ದು. ಹಾಗಾಗಿ ತಮಗೆ ಗೊತ್ತಿರುವಂತೆ ಶನಿದೇವರ ಅವತಾರ ಹೇಗಾಯಿತು ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಮನನ ಮಾಡಿಕೊಳ್ಳಿ. ಆದರೂ ಈ ಕಶ್ಯಪ ಮಹರ್ಷಿಯ ಮಗನಾದಂಥ ಸೂರ್ಯ ಪ್ರಶ್ನು ಪ್ರಜಾಪತಿಯ ಮಗಳಾದಂತಹ ಸಂಜ್ಞ ಅನ್ನೋವಂಥವಳ ಜೊತೆ ವಿವಾಹ ಆಗ್ತಾನೆ. ಈ ದಂಪತಿಗಳಿಗೆ ವೈವಸ್ವತ ಮನು, ಯಮಧರ್ಮ ಅನ್ನುವಂಥ 2 ಪುತ್ರರು ಮತ್ತು ಯಮುನೆ ಎಂಬ ಮಗಳು ಕೂಡ ಹುಟ್ಟುತ್ತಾರೆ. ಕಾಲಾಂತರದಲ್ಲಿ ಸಂಜ್ಞೆಗೆ ತನ್ನ ಪತಿಯಾದಂಥ ಸೂರ್ಯನ ದಿವ್ಯವಾದ ಪ್ರಖರವಾದ ತೇಜಸ್ಸನ್ನು ಸಹಿಸಲಿಕ್ಕೆ ಅಸಾಧ್ಯವಾಗುತ್ತೆ. ಹಾಗೆ ತನ್ನ ಪ್ರತಿಕೃತಿಯಾಗಿ ಛಾಯಾ ಅನ್ನುವಂಥವಳನ್ನು ಸಂಜ್ಞೆ ಸೃಷ್ಟಿ ಮಾಡಿ ತನ್ನ ಪತಿಯ ಸೇವೆಗೆ ಕಳಿಸ್ಕೊಡ್ತಾಳೆ. ಮಕ್ಕಳ ಆರೈಕೆ ಮಾಡಲಿಕ್ಕೆ ಅವಳನ್ನು ನೇಮಕ ಮಾಡಿಕೊಳ್ತಾಳೆ. ಹೀಗೆ ತಾನು ತನ್ನ ಪತಿಯ ಮನೆಯಿಂದ ತನ್ನ ತಂದೆಯ ಮನೆಗೆ ವಾಪಸ್ಸಾಗ್ತಾಳೆ. ಇಲ್ಲಿ ಛಾಯಾದೇವಿ ಪತಿ ಸೇವಾ ಕಾರ್ಯದಲ್ಲಿ ತತ್ಪರಳಾಗಿ ಸೂರ್ಯನ ವಿಶೇಷ ಅನುಗ್ರಹವನ್ನು ಪಡ್ಕೊಳ್ತಾಳೆ. ಸಂಜ್ಞೆಯಂತೆಯೇ ಛಾಯೆಯೂ ಕೂಡ ಸೂರ್ಯನಿಂದ ಸಾವರ್ಣಿ ಮನು, ಶನೇಶ್ಚರ ಅನ್ನುವಂಥ ಗಂಡು ಮಕ್ಕಳನ್ನು ಮತ್ತು ತಪತಿ ಅನ್ನುವಂಥ ಹೆಣ್ಣು ಮಗುವನ್ನು ಕೂಡ ಪಡ್ಕೊಳ್ತಾಳೆ. ಇಲ್ಲಿ ಶನಿರಾಯನ ಜನನದ ಸಮಾಚಾರವನ್ನು ಕೇಳಿದಂಥ ಸೂರ್ಯ ಅವಸರದಿಂದ ಪುತ್ರನನ್ನು ನೋಡಲಿಕ್ಕೆ ಓಡಿ ಬರ್ತಾನೆ. ಆಗ ತಾನೇ ಜನಿಸಿದಂತಹ ಶಿಶು ಶನೇಶ್ವರನ ದೃಷ್ಟಿ ಸೂರ್ಯ ಮತ್ತು ಅವನ ಸಾರಥಿ ಅರುಣ ಮತ್ತು ರಥದ ಕುದುರೆಗಳು, ಹೀಗೆ ಎಲ್ಲದಕ್ಕೂ ಕೂಡ ಪೀಡೆಯನ್ನುಂಟು ಮಾಡಲಿಕ್ಕೆ ಜಗತ್ತಿನಾದ್ಯಂತ ಈತನ ಶಕ್ತಿ ಸಾಮರ್ಥ್ಯಗಳು ಪ್ರಸಿದ್ಧಿಯಾಯಿತು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಸೂರ್ಯನಿಗೆ ತೊಂದರೆಗಳು ಉಂಟಾದಾಗ ಶನಿಯ ಅನುಗ್ರಹದಿಂದ ಮತ್ತೆ ಮೊದಲಿನ ಹಾಗೆಯೇ ಪರಿಸ್ಥಿತಿಗಳನ್ನು ವಾಪಸ್ಸು ತಂದುಕೊಟ್ಟ ಶನೇಶ್ಚರ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ಭಾವುಕ ಅಮಾವಾಸ್ಯೆ ಎಂದೇ ಕರೆಸಿಕೊಳ್ಳುವಂಥ ವೈಶಾಖ ಕೃಷ್ಣ ಅಮಾವಾಸ್ಯೆ ಏನಿದೆ, ಇದನ್ನು ಶನಿದೇವನ ಜಯಂತ್ಯುತ್ಸವವಾಗಿ ಆಚರಣೆ ಮಾಡುವಂಥದ್ದು ಅಂದಿನಿಂದ ರೂಢಿಗೆ ಬಂತು. ಹಾಗಾಗಿ ಅಮಾವಾಸ್ಯೆಯನ್ನು ಶನಿ ಅಮಾವಾಸ್ಯೆ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇಲ್ಲಿ
ಶನಿ ತುಂಬ ಶಕ್ತಿಯುತವಾದಂತಹ ಒಂದು ಗ್ರಹ, ನಿಷ್ಠುರ ಮಾತಿನ ಹಾಗೆ ಯಾರು ಸಹನೆ, ಶ್ರಮ, ಪ್ರಯತ್ನ ಈ ಅನುಭವಗಳ ಪ್ರತೀಕವಾಗಿ ಇರುವಂಥವನು ಶನಿ. ಇನ್ನು ಈ ಶನಿಯ ಕಾರ್ಯಕತ್ವ ಆಯುಷ್ಯ, ಒಬ್ಬನ ವ್ಯಕ್ತಿಗಾಗಲಿ ಯಾವುದೇ ಪ್ರಾಣಿಗಾಗಲಿ ಆಯುಷ್ಯವನ್ನು ಕೊಡುವಂಥವನು ಶನಿ. ಇನ್ನು ಕರ್ಮಕ್ಕೆ, ಶ್ರಮಕ್ಕೆ, ವೃತ್ತಿಗೆ ಶನಿ ಕಾರಕನಾಗಿರ್ತಾನೆ. ಹಾಗೆ ಈ ಅವ್ಯವಹಾರಗಳಿಗಾಗಲಿ ಅಥವಾ ನಾಸ್ತಿಕತೆಗಾಗಲಿ ಕಾರಕನಾಗಿರ್ತಾನೆ ಶನಿ. ಇನ್ನು ನಿಧಾನವಾಗಿ ನಡೆಯುವಂಥ ಕೆಲಸ ಕಾರ್ಯಗಳಾಗಲಿ, ಮಂದಗತಿಯಲ್ಲಿ ನಡೆಯುವಂಥದ್ದಾಗಲಿ, ಇನ್ನು ಕಾಲುಗಳು, ನರಗಳು ಇವುಗಳಿಗೆ ಶನಿ ಕಾರಕನಾಗಿರ್ತಾನೆ. ಹಾಗೆ ಒಂದು ಸಹನೆಗೆ, ಶಾಂತಿಗೆ ಮತ್ತು ಕೃಷಿಗೆ, ಸೇವಕ ವರ್ಗ ಇದನ್ನು ಕೂಡ ಶನಿ ಪ್ರತಿನಿಧಿಸುವಂಥವನು. ಹಾಗಾಗಿ ಶನಿ ಅಡೆತಡೆಗಳನ್ನು, ದುರಾದೃಷ್ಟಗಳನ್ನು ತರುವಂಥವನು ಅನ್ನುವಂಥ ಒಂದು ವಿಚಾರ ಇದೆ. ಅಂದರೆ ಯಾರು ಸರಿದಾರಿಯಲ್ಲಿ ನಡೆಯಲ್ಲ, ಧರ್ಮದ ಹಾದಿಯಲ್ಲಿಲ್ಲ ಅಂಥವ್ರಿಗೆ ತುಂಬ ಸಮಸ್ಯೆಗಳು ಇರುತ್ತೆ. ಹಾಗೆ ಒಬ್ಬ ವ್ಯಕ್ತಿ ಉತ್ತಮವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದರೆ ಅಥವಾ ಜಾತಕದಲ್ಲಿ ಅಂದರೆ ಶನಿಯ ಸ್ಥಾನ ಉತ್ತಮವಾಗಿದ್ದರೆ ಆ ವ್ಯಕ್ತಿ ಜೀವನದಲ್ಲಿ ಒಳ್ಳೆಯ ಭವಿಷ್ಯವನ್ನು ಹೊಂದುತ್ತಾನೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಆರೋಗ್ಯಕರವಾದಂಥ ಜೀವನವನ್ನು ಮಾಡಲಿಕ್ಕೆ ಶನಿ ಒಳ್ಳೆಯ ಸ್ಥಾನದಲ್ಲಿ ಇರಬೇಕು. ಹಾಗಾಗಿನೇ ಶನೇಶ್ವರ ಕೆಟ್ಟ ಸ್ಥಾನದಲ್ಲಿ ಏನಾದರೂ ಕೂತಿದ್ರೆ ಎಲ್ಲ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಅದಕ್ಕಾಗಿಯೇ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡ್ತಾ ಜೀವನವನ್ನು ಮುಂದುವರಿಸಬೇಕಾಗತ್ತೆ. ಆದರೂ ಕೂಡ ಮನುಷ್ಯ ಮಾಡಿರೋಂಥ ಸ್ವಂತ ಪಾಪದ ಫಲಕ್ಕೆ ಶನಿ ಶಿಕ್ಷೆಯನ್ನು ಕೊಡ್ತಾನೆ ಅನ್ನುವಂಥ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು ಶನಿದೇವನನ್ನು ಆರಾಧನೆ ಮಾಡಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ಶನಿಯ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಹುಟ್ಟಿದ ರಾಶಿ ಮತ್ತು ಹಿಂದಿನ ಮನೆ, ಆ ರಾಶಿಗೆ ಶನಿ ಪ್ರವೇಶ ಆದಾಗ ಶನಿಯ ಪ್ರಭಾವ ಪ್ರಾರಂಭ ಆಗುತ್ತೆ. ಹಾಗಾಗಿ ಮುಂದಿನ ಮನೆಯ ಪ್ರವೇಶದೊಂದಿಗೆ ಶನಿಯ ಪ್ರಭಾವ ನಿಲ್ಲುತ್ತೆ. ಈ ಒಟ್ಟು ಅವಧಿ ಏನಿದೆ ಈ 7.5 ವರ್ಷಗಳು, ಇದನ್ನೇ ಸಾಡೆ-ಸಾತಿ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಶನಿ ಇರುವಂಥ ಮನೆ, ಅದರ ಹಿಂದಿನ ಮನೆ ಮತ್ತು ಮುಂದಿನ ಮನೆ, ಇಲ್ಲಿ ತಲಾ 2.5 ವರ್ಷಗಳ ಶನಿಯ ಪ್ರಭಾವ ಇರುತ್ತೆ. ಇದನ್ನೇ ಏಳರಾಟ ಶನಿ ಅಂತ ಹೇಳಿ ಕರೆಯುವಂಥದ್ದು. ಅತ್ಯಂತ ತ್ರಾಸದಾಯಕವಾದಂಥ ಅವಧಿ ಇದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಶನಿ ಮಹಾದಶೆ ಮನುಷ್ಯನಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಆತನ ಪ್ರಭಾವ ಉನ್ನತ ಮಟ್ಟದಲ್ಲಿ ನಿಶ್ಚಿತವಾಗುತ್ತೆ. ಇನ್ನು ಶನಿಯ ಪ್ರಭಾವದಿಂದ ರಾಜನೂ ಕೂಡ ಭಿಕಾರಿಯಾಗ್ಬೋದು ಅಥವಾ ಭಿಕಾರಿಯೂ ಕೂಡ ಚಕ್ರವರ್ತಿಯಂತೆ ಮೆರಿಬಹುದು. ಆ ಸಂದರ್ಭ ಹೇಗೆ ಬರುತ್ತೆ ಅನ್ನುವಂಥದ್ದು ಊಹಿಸಲಿಕ್ಕೂ ಕೂಡ ಕಷ್ಟ ಸಾಧ್ಯ. ಹಾಗೆ ಇಲ್ಲಿ ಶನಿ ಮಕರ ಮತ್ತು ಕುಂಭ ಈ ರಾಶಿಗಳ ಅಧಿಪತಿ. ತುಲಾ ರಾಶಿಯಲ್ಲಿ ಸಬಲನಾದರೆ ಮೇಷರಾಶಿಯಲ್ಲಿ ದುರ್ಬಲನಾಗಿರ್ತಾನೆ. ಅಂದರೆ ಇದು ಉಚ್ಚ ಮತ್ತು ನೀಚ ಕ್ಷೇತ್ರವಾಗಿರುತ್ತೆ. ಹಾಗೆ ಬುಧ, ಶುಕ್ರ, ರಾಹು, ಕೇತು ಗ್ರಹಗಳು ಶನಿಯೊಂದಿಗೆ ಸ್ನೇಹದಿಂದ ಇದ್ದರೆ ಸೂರ್ಯ, ಚಂದ್ರ ಮತ್ತು ಗುರುಗ್ರಹಗಳು ಶತ್ರುಗ್ರಹಗಳಾಗಿರುತ್ತೆ. ಇನ್ನು ಗುರು ಅಥವಾ ಗುರುಗ್ರಹ ಶನಿಯೊಂದಿಗೆ ಯಾವುದೇ ಪ್ರಭಾವವನ್ನು ಹೊಂದಿರಲ್ಲ. ಇನ್ನು ಪುಷ್ಯ, ಅನುರಾಧ ಮತ್ತು ಉತ್ತರಾಭಾದ್ರ ನಕ್ಷತ್ರಗಳೇನಿದೆ ಈ ನಕ್ಷತ್ರಗಳಿಗೆ ಒಡೆಯ ಶನಿ. ಹಾಗೆ ಶನಿ ಭಗವಾನ್ ಕಬ್ಬಿಣಕ್ಕೆ ಮತ್ತು ನೀಲಿ ಹರಳನ್ನು ಪ್ರತಿನಿಧಿಸುವಂಥವನು. ಹಾಗಾಗಿನೇ ಈತನ ಮೂಲ ವಸ್ತು ಅಥವಾ ತತ್ವ ಏನಿದೆ ಇದು ಗಾಳಿ, ಪಶ್ಚಿಮ ದಿಕ್ಕನ್ನು ಪ್ರತಿನಿಧಿಸುವಂಥವನು. ಹಾಗೆ ಮುಳುಗುವಂತಹ ಕತ್ತಲೇನಿದೆ ಆ ಪಶ್ಚಿಮ ದಿಕ್ಕು ಅದು ಈ ಶನಿಯ ದಿಕ್ಕು. ಹಾಗೆ ಎಲ್ಲ ಋತುಗಳನ್ನು ಕೂಡ ಶನಿ ಆಳ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಶನಿದೇವರು ಪ್ರತಿನಿಧಿಸುವಂಥ ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಯಾವ್ಯಾವುದು ಅಂತ ಹೇಳಿದ್ರೆ ಕರಿಮೆಣಸು, ಕರಿ ಉದ್ದು ಈತನ ಆಹಾರ ಧಾನ್ಯಗಳು. ಇನ್ನು ಈತನ ಹೂವು ನೇರಳೆ. ಎಲ್ಲ ರೀತಿಯ ಕರಿಯ ಬಣ್ಣದ ಪ್ರಾಣಿಗಳು ಹಾಗೆ ಉಪಯೋಗಕ್ಕೆ ಬಾರದ ಕುರೂಪಿ ಮರಗಳೇನಿದೆ ಅದು ಶನಿಯ ಸಂಕೇತವಾಗಿ ಇರುತ್ತೆ. ಇನ್ನು ಶನಿಗ್ರಹ ಉಚ್ಚ ಸ್ಥಾನದಲ್ಲಿದ್ದಾಗ ಜ್ಯೋತಿಷ್ಯದ ಜಾತಕ ಫಲದನ್ವಯ ನಾಯಕತ್ವದ ಗುಣ ಆ ವ್ಯಕ್ತಿಗೆ ಇರುತ್ತೆ. ಒಳ್ಳೆಯ ಹೆಸರನ್ನು ಮಾಡ್ತಾರೆ, ಒಳ್ಳೆಯ ಅಧಿಕಾರ ಇರುತ್ತೆ, ಸಂಪಾದನೆ ಚೆನ್ನಾಗಿರುತ್ತೆ, ಸಮಾಜದಲ್ಲಿ ತುಂಬ ಗೌರವ ಸ್ಥಾನಮಾನಗಳನ್ನು ಹೊಂದಿರುವಂಥ ನಾಯಕನ ಸ್ಥಾನ ಅವನಿಗೆ ಸಿಕ್ಕತ್ತೆ. ಇನ್ನು ಮತ್ತೊಂದು ಕಡೆ ನೋಡೋದಾದರೆ ಅದೇ ಶನಿಗ್ರಹ ನೀಚ ಸ್ಥಾನದಲ್ಲಿದ್ದರೆ ಒಬ್ಬ ವ್ಯಕ್ತಿ ಕರ್ಮದನ್ವಯ ದುರ್ಬಲನಾಗ್ಬಿಡ್ತಾನೆ, ಕೆಲಸದಲ್ಲಿ ಆಸಕ್ತಿ ಇರಲ್ಲ, ಇರುವಂಥ ಉದ್ಯೋಗವನ್ನು ಕಳ್ಕೊಳ್ತಾನೆ, ಸಂಪಾದನೆ ಮಾಡಿರುವಂಥ ಹಣ ನಷ್ಟವಾಗುತ್ತೆ. ಹಾಗೆ ತನ್ನ ಕರ್ಮವನ್ನೇ ಅಳಿಸುತ್ತಾ ತನ್ನನ್ನು ತಾನೇ ನಿಂದಿಸಿಕೊಳ್ಳುವಂಥ ಒಂದು ಸಂದರ್ಭ ಒದಗಿ ಬರುತ್ತೆ. ಹಾಗೆ ನಿರಾಶಾದಾಯಕವಾದಂಥ ಸೋಲನ್ನು ಅನುಭವಿಸ್ತಾ ಇರ್ತಾನೆ. ಹಾಗಾಗಿ ಒಬ್ಬರ ಜಾತಕದಲ್ಲಿ ಶನೇಶ್ವರನ ಪ್ರಭಾವ ಇಲ್ಲದೇ ಇದ್ದರೆ ಅವನಿಗೆ ಮೋಕ್ಷ ದುರ್ಬಲವಾಗುತ್ತಾ ಹೋಗುತ್ತೆ. ಹಾಗಾಗಿನೇ ಈ ಶನೇಶ್ವರನನ್ನು ನ್ಯಾಯಾಧೀಶ ಅಂತ ಹೇಳಿ ಕರೆಯುವಂಥದ್ದು ಇದೆ. ಅಂದರೆ ವ್ಯಕ್ತಿ ಮಾಡಿರುವಂಥ ತಪ್ಪುಗಳನ್ನು
ತಿಳ್ಕೊಂಡು ಅವನ ದೆಸೆಯಲ್ಲಿ ಸರಿಯಾದ ಕ್ರಮದಲ್ಲಿ ನಡಿಬೇಕು. ಹಾಗೆ ಈ ಶನಿ ದೆಸೆಯಲ್ಲೂ ಕೂಡ ತೊಂದರೆಯನ್ನು ನೀಡುವಂಥ ಶನಿಯನ್ನು ಕೆಲವೊಂದು ಪರಿಹಾರಗಳಿಂದ ಸರಿಪಡಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿ ಈ ಶನಿ ದೋಷದಲ್ಲಿ ವ್ಯಕ್ತಿ ಸರಿಯಾದ ನಡವಳಿಕೆಯನ್ನು ಹೊಂದಿರಬೇಕು. ಕಷ್ಟ ಕಾಲದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಹೊರಬರಲಿಕ್ಕೆ ಈ ಶನಿಯ ಅನುಗ್ರಹವನ್ನು ಪಡ್ಕೊಳ್ಬೇಕು. ಇನ್ನು ಶನಿ ನೀಡುವಂಥ ಕಷ್ಟಗಳಿಗಿಂತ ಅವನು ನೀಡುವಂಥ ಒಳ್ಳೆಯ ವರಗಳಿಗೆ ಹೆಚ್ಚು ಹೆಸರುವಾಸಿಯಾಗಿರುವಂಥವನು. ಅಂದರೆ ಶನಿ ತನ್ನ ಮನೆಯಿಂದ ಹೋಗುವಂಥ ಸಂದರ್ಭದಲ್ಲಿ ಅಥವಾ ಈ ಶನಿಯ ದೋಷಗಳು ಬಿಡುಗಡೆ ಹೊಂದುವಂತಹ ಸಂದರ್ಭದಲ್ಲಿ ವಿಶೇಷ ವರಗಳನ್ನು ಕೊಟ್ಟೆ ಸಂತೈಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಶನಿಯನ್ನು ಯಾವ ಬೇರೆ ಗ್ರಹಗಳೊಂದಿಗೂ ಕೂಡ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಆತ ತನ್ನ ದೆಸೆಯ ಕೊನೆಯಲ್ಲಿ ಮಾತ್ರ ವರವನ್ನು ನೀಡುವಂಥವನು. ಹಾಗಾಗಿ ಈ ಶನಿಯ ಅಧಿದೇವತೆ ಪ್ರಜಾಪತಿ ಮತ್ತು ಪ್ರತ್ಯಧಿದೇವತೆ ಯಮ. ಶನಿ ಮಹಾರಾಜ ಒಬ್ಬ ವ್ಯಕ್ತಿಯ ಸಹನೆಯನ್ನು ಪರೀಕ್ಷೆ ಮಾಡುವಂಥವನು. ಹಾಗಾಗಿನೇ ವ್ಯಕ್ತಿ ಜೀವನದಲ್ಲಿ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯನ್ನು ಕಳ್ಕೊಂಡ್ರೆ ಅಲ್ಲಿಗೆ ಅವನ ಅನರ್ಥಗಳು ಪ್ರಾರಂಭ ಆಗುತ್ತೆ, ಕಷ್ಟದ ದಿನಗಳು ಪ್ರಾರಂಭ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಶಾಂತಿ, ಸಹನೆ, ಸಂಯಮದಿಂದ ಜೀವನದಲ್ಲಿ ಇರಬೇಕು ಅನ್ನುವಂಥದ್ದನ್ನು ಶನಿ ಪಾಠವಾಗಿ ಕಲಿಸ್ತಾನೆ. ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳು ಒಳ್ಳೆಯ ಗುಣಗಳಾಗಿ ಪರಿವರ್ತನೆ ಆಗಲಿಕ್ಕೂ ಕೂಡ ಒಂದು ರೀತಿಯಲ್ಲಿ ಆಶಾಭಂಗವನ್ನು ಸೃಷ್ಟಿ ಮಾಡುವಂಥವನು ಶನಿದೇವರು. ಕೊನೆಯಲ್ಲಿ ಒಬ್ಬ ವ್ಯಕ್ತಿ ತಾನು ಮಾಡಿದಂಥ ತಪ್ಪನ್ನು ಅರಿಲಿಕ್ಕೆ ಅನುವು ಮಾಡಿಕೊಡ್ತಾನೆ. ಯಾರು ಮಾಡಿರುವಂಥ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪೂರ್ವಕವಾಗಿ ಸರಿ ದಾರಿಯಲ್ಲಿ ನಡೀತಾರೋ ಅವರಿಗೆ ಶಿಕ್ಷೆಯನ್ನು ಕಡಿಮೆ ಮಾಡ್ತಾನೆ. ಅವರ ಮುಗ್ಧತೆಯನ್ನು ಕಂಡು ಅವರಿಗೆ ವಿಶೇಷ ವರಗಳನ್ನು ಶನಿ ಕರುಣಿಸ್ತಾನೆ ಅನ್ನುವಂಥದ್ದು ಧರ್ಮಶಾಸ್ತ್ರದಲ್ಲಿ ಇರುವಂಥ ಮಾತು. ಆದ್ದರಿಂದಲೇ ವ್ಯಕ್ತಿ ಆತ್ಮಪರಿಶುದ್ಧನಾಗಿ ಇರಬೇಕು. ವ್ಯಕ್ತಿಯು ಬದಲಾಗಿ ತಾಮ್ರ ಚಿನ್ನವಾಗಿ ಪರಿವರ್ತನೆ ಹೊಂದಬೇಕು. ಅಂತರಂಗದಲ್ಲಿ ಅಂದರೆ ನಿಜವಾದ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆರಂಭ ಮಾಡಬೇಕು. ಇದು ಪರಿವರ್ತನೆ. ಹಾಗಾಗಿ ಶನಿ ಜೀವನದಲ್ಲಿ ತರುವಂಥ ಪರಿವರ್ತನೆ ಏನು ಅಂತ ಹೇಳಿದ್ರೆ ಅವನ ಗುಣಗಳಲ್ಲಿ ಪರಿವರ್ತನೆಯನ್ನು ತರ್ತಾನೆ. ಯಾರು ಬೇಗ ತಮ್ಮ ತಪ್ಪನ್ನು ತಿದ್ದುಕೊಳ್ತಾರೋ ಅಂಥವ್ರಿಗೆ ವಿಶೇಷ ಅನುಗ್ರಹವನ್ನು ಶನಿ ಕರುಣಿಸ್ತಾನೆ ಅನ್ನುವಂಥದ್ದು ಇದೆ. ಹಾಗೆ ಬೇಜವಾಬ್ದಾರಿತನದಿಂದ ಮಾಡಿದಂಥ ತಪ್ಪುಗಳನ್ನು ಮನುಷ್ಯ ಬಹಳ ಬೇಗ ಅರಿತುಕೊಳ್ಬೇಕು. ಶನಿ ಮಹಾದಶೆ ಮುಗಿತಾ ಬಂದಂತೆ ಮನುಷ್ಯ ತನ್ನ ಹಿಡಿತದಲ್ಲಿ ಯಾವುದೂ ಇಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಶನಿ ಕೊಡುವಂಥ ಒಂದು ಸಣ್ಣ ಪ್ರಮಾಣದ ಕಷ್ಟಗಳಿದು. ಹಾಗಾಗಿ ಇದನ್ನು ತಿಳ್ಕೊಂಡು ಜೀವನದಲ್ಲಿ ಹೇಗೆ ನಡಿಬೇಕು, ಮಾಡಿರುವಂಥ ತಪ್ಪುಗಳು ಯಾವುದು ಅನ್ನೋಂಥದ್ದನ್ನು ಅಂತರಾವಲೋಕನ ಮಾಡಿಕೊಳ್ಬೇಕು, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು. ಇದಕ್ಕೆ ಶನಿ ಒಂದು ಉತ್ತಮ ಅವಕಾಶವನ್ನು ಕೊಡ್ತಾನೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಹಾಗೆ ಇಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ಶನಿ 8ರ ಸಂಖ್ಯೆಯನ್ನು ಪ್ರತಿನಿಧಿಸುವಂಥವನು. 8ರ ಸಂಖ್ಯೆಯೆಂದು ಹುಟ್ಟಿದಂಥವರು ಶನಿಗೆ ಅಧೀನರಾಗಿರ್ತಾರೆ. ಯಾವುದೇ ತಿಂಗಳು ದಿನಾಂಕ 8/26 ಹುಟ್ಟಿದಂಥವರು ಕಷ್ಟಗಳನ್ನು ಜೀವನದಲ್ಲಿ ಎದುರಿಸಬೇಕು. ಆದರೆ ನ್ಯಾಯ ಮಾರ್ಗದಲ್ಲಿದ್ದರೆ ಅವರಂತಹ ಸುಖಿ ಮನುಷ್ಯರು ಯಾರೂ ಕೂಡ ಇರಲ್ಲ. ಹಾಗಾಗಿನೇ ಈ 8ರ ಸಂಖ್ಯೆ ಬಹಳ ವಿಶೇಷವಾಗಿ ಪರಿಗಣಿಸಲ್ಪಟ್ಟಿರುವಂಥದ್ದು. ನೋಡಿ, ಈ ಸಂಖ್ಯೆಯನ್ನು ಮಾತ್ರ ಎಲ್ಲಿ ಆರಂಭ ಮಾಡ್ತೇವೋ ಬರೀಲಿಕ್ಕೆ ಅಲ್ಲೇ ಅಂತ್ಯ ಮಾಡುವಂಥದ್ದು ಇದೆ. ಆದರೆ ಬೇರೆ ಸಂಖ್ಯೆಗಳು ಆಗಲ್ಲ. ಆರಂಭ ಮಾಡುವಂಥದ್ದು ಒಂದು ಕಡೆ, ಮುಕ್ತಾಯ ಆಗುವಂಥದ್ದು ಒಂದು ಕಡೆ. ನೀವೇ ಒಮ್ಮೆ ಇದನ್ನು ಬರೆದು ನೋಡಿ 8ರ ಸಂಖ್ಯೆಯನ್ನು. ಆಗ ಜೀವನದ ಮರ್ಮ ಇದರಲ್ಲಿದೆ, ಇದು ಅರ್ಥ ಆಗುತ್ತೆ. ಹಾಗಾಗಿ ಶನಿಯನ್ನು ಸಂತೃಪ್ತಿಗೊಳಿಸುವ ಉಪಾಯ ಅಂತ ಹೇಳಿದ್ರೆ ತಾನು ಮಾಡಿದಂಥ ತಪ್ಪುಗಳ ಜವಾಬ್ದಾರಿಯನ್ನು ಹೊರಲಿಕ್ಕೆ ಮನುಷ್ಯ ಸಿದ್ಧನಾಗಿರಬೇಕು. ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಬೇಕು, ಕಷ್ಟಪಡಬೇಕು. ಹಾಗೆ ಕೆಲವೊಂದು ಪರಿಹಾರಗಳಿದೆ. ಏನಂದರೆ ಈ ಕಪ್ಪು ಎಳ್ಳನ್ನು ದಾನ ಮಾಡುವಂಥದ್ದು, ಎಳ್ಳೆಣ್ಣೆಯನ್ನು ದಾನ ಮಾಡುವಂಥದ್ದು, ಹಾಗೆ ನೀಲಿ ಬಣ್ಣದ ಬಟ್ಟೆಯನ್ನು ದಾನ ಮಾಡುವಂಥದ್ದು, ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡುವಂಥದ್ದು, ಅನ್ನದಾನ ಮಾಡುವಂಥದ್ದು, ಇವೆಲ್ಲ ಶನಿಯನ್ನು ತೃಪ್ತಿಪಡಿಸುವಂಥ ಮಾರ್ಗಗಳು. ಹಾಗಾಗಿ ಈ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿರುವಂತೆ ಶಿವನನ್ನು ಆರಾಧನೆ ಮಾಡಿದ್ರೆ ಈ ಶನಿದೇವರನ್ನು ಒಲಿಸ್ಕೊಳ್ಬಹುದು. ಹಾಗಾಗಿನೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮಗೆ ಬಂದೊದಗುವಂತಹ ಕೆಟ್ಟ ಪರಿಣಾಮಗಳಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಈ ಅಮಾವಾಸ್ಯೆಯ ದಿನ ಕಾಳಿ ದೇವತೆಯನ್ನು ಪೂಜೆ ಮಾಡಬೇಕು. ಹಾಗೆ ಹನುಮನನ್ನು ಆರಾಧನೆ ಮಾಡುವಂಥದ್ದು, ಶಿವನನ್ನು ಆರಾಧನೆ ಮಾಡುವಂಥದ್ದು, ಇದರ ಜೊತೆಗೆ ಮಾಡಿದ್ರೆ ಶನಿಯ ಸಂಪೂರ್ಣವಾದಂತಹ ಅನುಗ್ರಹ ಒದಗಿ ಬರುತ್ತೆ. ಹಾಗಾಗಿನೇ ಶನಿದೇವರ ಮಂತ್ರಗಳನ್ನು, ಸ್ತೋತ್ರಗಳನ್ನು ಪಠಣ ಮಾಡ್ಕೊಳ್ತಾ ಇರಬೇಕು. ಅದರಲ್ಲೂ ಮುಖ್ಯವಾಗಿ ಓಂ ಶಂ ಶನೇಶ್ಚರಾಯ ನಮಃ ಅನ್ನುವಂಥ ಮಂತ್ರವನ್ನು ಪ್ರತಿದಿನ 108 ಬಾರಿ ಪಠಣ ಮಾಡಿಕೊಂಡ್ರೆ ಕಷ್ಟಗಳು ನಿವಾರಣೆಯಾಗುತ್ತೆ. ಹಾಗೆ ಶನಿಯ
ಸಂಪೂರ್ಣವಾದಂತಹ ಒಂದು ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಾಂಡಂ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣ ಮಾಡಿಕೊಂಡ್ರೂ ಕೂಡ ಶನಿಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದಲೇ ಈ ಶ್ಲೋಕವನ್ನು ಸ್ತೋತ್ರವನ್ನು ಹೇಳ್ಕೊಳ್ತಾ ನವಗ್ರಹಗಳನ್ನು ಆರಾಧನೆ ಮಾಡ್ತಾ ಇದ್ದರೆ ಸುಖದ ಜೀವನ ಆರಂಭ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಕಪ್ಪು ಹಸುವನ್ನು ಅಂದರೆ ಕಪಿಲ ಗೋವು ಅಂತ ಹೇಳ್ತಾರೆ, ಇದಕ್ಕೆ ಕರಿ ಎಳ್ಳನ್ನು ಬೆಲ್ಲದ ಮಿಶ್ರಣದೊಂದಿಗೆ ತಿನ್ನಿಸಿದ್ರೆ ಗೋಗ್ರಾಸವನ್ನು ಕೊಟ್ಟರೆ ವಿಶೇಷವಾದಂಥ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಕೆಲವರು ಈ ಶನಿಯನ್ನು ಒಲಿಸ್ಕೊಳ್ಳಿಕ್ಕೆ ಶನಿವಾರದ ದಿನ ಉಪವಾಸ ಮಾಡ್ತಾರೆ. ಅದರಲ್ಲೂ ಕಾಗೆಗಳಿಗೆ ಆಹಾರವನ್ನು ಕೊಡುವಂಥದ್ದು, ಅಂಗವಿಕಲರಿಗೆ ವಿಶೇಷವಾಗಿ ಸಹಾಯ ಮಾಡುವಂಥದ್ದನ್ನು ಮಾಡಬೇಕು. ಇನ್ನು ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಬೇಕು. 19 ಸುತ್ತು ನವಗ್ರಹ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಕೂಡ ಇದೆ. ಇನ್ನು ಪ್ರತಿದಿನ ಮನೆಯ ಮುಖ್ಯ ದ್ವಾರದ ಮುಂದೆ ಸೂರ್ಯ ಮುಳುಗಿದ ಮೇಲೆ 2 ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚಬೇಕು. ಯಾರಿಗೆ ಸಾಡೆ ಸಾತಿ ಶನಿ ನಡೀತಾ ಇದೆ ಅಂಥವರು ಈ ಒಂದು ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚುವಂಥದ್ದನ್ನು ಮಾಡಬೇಕು. ಹಾಗೆ ದಶರಥ ಮಹಾರಾಜರಿಂದಲೇ ರಚಿಸಲ್ಪಟ್ಟಿರುವಂಥ ಶನಿ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು. ಇನ್ನು ವಿಶೇಷವಾಗಿ ರಾಮನಾಮವನ್ನು ಜಪ ಮಾಡುವಂಥದ್ದು, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳುವಂಥದ್ದು, ದುರ್ಗಾ ಸ್ತುತಿಯನ್ನು, ದುರ್ಗಾ ಸಪ್ತಶತಿಯನ್ನು ಹೇಳ್ಕೊಳ್ಳುವಂಥದ್ದು, ವಿನಾಯಕನಿಗೆ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಹಾಗೆ ಶಿವನ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಇವೆಲ್ಲದರಿಂದಲೂ ಕೂಡ ಶನಿಯ ಪ್ರಭಾವವನ್ನು ತಗ್ಗಿಸ್ಕೊಳ್ಬಹುದು. ಇನ್ನು ಮೊಸರನ್ನವನ್ನು ದೇವರಿಗೆ ನೈವೇದ್ಯ ರೂಪವಾಗಿ ಸಮರ್ಪಣೆ ಮಾಡುವಂಥದ್ದು, ಹಾಗೆ ಮೆಣಸು ಬೆರೆಸಿದಂತಹ ಮೊಸರನ್ನವನ್ನು ದೇವರಿಗೆ ಅರ್ಪಣೆ ಮಾಡಿ ನಂತರ ಕಾಗೆಗಳಿಗೆ ಅದನ್ನು ಆಹಾರವಾಗಿ ಕೊಡುವಂಥದ್ದು, ಇದರಿಂದ ಶನಿಯ ಈ ದುಷ್ಟ ಪ್ರಭಾವವನ್ನು ತಡೀಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೆಲವರು ಪಾದರಕ್ಷೆಗಳನ್ನು ದಾನ ಮಾಡುವಂಥದ್ದು, ಹಾಗೆ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುವಂಥದ್ದು ಇತ್ಯಾದಿ ದಾನಗಳಿಂದಲೂ ಕೂಡ ಶನಿಯನ್ನು ಒಲಿಸ್ಕೊಳ್ಬೋದು. ಹಾಗಾಗಿ ಬಂಧುಗಳೇ, ನಿಮ್ಮಲ್ಲಿ ಏನಾದರೂ ಶನಿಯ ಪ್ರಭಾವ ಇದ್ದರೆ, ಶನಿಯ ದಶೆ ನಡೀತಾ ಇದ್ದರೆ, ಸಾಡೆ ಸಾತಿ ಶನಿಯ ಕಾಟ ಏನಾದರೂ ಇದ್ದರೆ, ಶನಿಯ ದೋಷಗಳು ನಿಮ್ಮನ್ನು ಕಾಡ್ತಾ ಇದ್ದರೆ, ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸೋಲು ಅನುಭವಿಸ್ತಾ ಇದ್ದರೆ, ಅವಮಾನಗಳಾಗ್ತಾ ಇದ್ದರೆ, ಇದಕ್ಕೆ ಶನಿಯ ದೃಷ್ಟಿ ಕಾರಣವಾಗುತ್ತೆ. ಹಾಗಾಗಿ ಈ ಶನಿಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಈಗಾಗಲೇ ಹೇಳಿದಂಥ ಕೆಲವು ವಿಚಾರಗಳನ್ನು ಅನುಸರಣೆ ಮಾಡ್ತಾ ಇರಿ. ಪ್ರತಿ ಶನಿವಾರ ಶನೇಶ್ಚರನಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು, ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ನಿಮಗೆ ಸಂತೃಪ್ತಿಯ ಜೀವನ, ಅದರಲ್ಲೂ ಒಂದು ರೀತಿಯಲ್ಲಿ ಮಾನಸಿಕ ದೃಢತೆ ಇರುವಂಥ ಒಂದು ಸಂದರ್ಭ ಇದೆ. ಹಾಗಾಗಿನೇ ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗೆ ನಿಮ್ಮ ವೃತ್ತಿಯ ಬದುಕಿನಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಒಂದು ಒಳ್ಳೆಯ ತಿರುವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ಅಡಿಪಾಯವನ್ನು ಹಾಕುವಂಥ ಸಂದರ್ಭವನ್ನು ಸೃಷ್ಟಿ ಮಾಡುತ್ತೆ. ಹಾಗೆ ಕೇವಲ ಅಗತ್ಯವಾದಂಥ ವಸ್ತುಗಳನ್ನು ಮಾತ್ರ ಈ ದಿನ ಖರೀದಿ ಮಾಡಿ, ಇಲ್ಲ ಸಲ್ಲದ ವಸ್ತುಗಳನ್ನು, ಅನಪೇಕ್ಷಿತವಾದಂಥ ವಸ್ತುಗಳನ್ನು, ಯಾರದ್ದೋ ಒತ್ತಾಯಕ್ಕೆ ಮಣಿದು, ಯಾರದ್ದೋ ಒಂದು ದಾಕ್ಷಿಣ್ಯಕ್ಕೆ ಒಳಗಾಗಿ ವಸ್ತುಗಳನ್ನು ಖರೀದಿ ಮಾಡಬೇಡಿ. ಅದರಿಂದ ಅನುಕೂಲತೆಗಳು ಉಂಟಾಗಲ್ಲ. ಹಾಗೆ ಈ ದಿನದಲ್ಲಿ ದೂರದ ಸಂಬಂಧಿಗಳಿಂದ ಅನಿರೀಕ್ಷಿತವಾದಂಥ ಒಂದು ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳ ಜೊತೆಗೆ ಇಂತಹ ಶುಭ ಸುದ್ದಿಯೂ ಕೂಡ ನಿಮ್ಮ ಮನಸ್ಸನ್ನು ಸಂತೋಷಗೊಳಿಸುತ್ತೆ. ಹಾಗೆ ಈ ದಿನದ ನಡವಳಿಕೆಯಿಂದ, ನಿಮ್ಮ ಮಾತಿನಿಂದ ಕೆಲವರನ್ನು ಆಕರ್ಷಣೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಈ ದಿನ ನಿಮ್ಮ ಮಾತು ವಿಶೇಷವಾಗಿ ನಿಮಗೆ ನೆರವಾಗುತ್ತೆ. ಹಾಗೆ ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಒಂದು ರೀತಿಯಲ್ಲಿ ಸಂತೃಪ್ತಿ ಇದೆ. ಹಾಗಾಗಿ ನಿಮ್ಮ ಮನಸ್ಸಿನ ಆಸೆಗಳನ್ನು ಹೇಳಿಕೊಳ್ಳಿಕ್ಕೆ, ಅವುಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಒಳ್ಳೆಯ ವೇದಿಕೆ ಸಿಕ್ಕುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಹಾಗೆ ಕೆಲವೊಂದು ಮಾನಸಿಕ ಒತ್ತಡಗಳು ಉಂಟಾಗಬಹುದು. ಅದಕ್ಕಾಗಿಯೇ ಈ ದಿನ ಭಗವಂತನ ಧ್ಯಾನ ಮಾಡಿ, ಯೋಗ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರ ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ, ಉದ್ಯೋಗ ಸ್ಥಾನ ಇದು,
ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು, ನಿಮ್ಮ ಉದ್ಯೋಗ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ತೃಪ್ತಿ ಇದೆ. ಹೆಚ್ಚು ಲಾಭ ಇಲ್ಲ ಅಂದರೂ ಕೂಡ ಸಂತೃಪ್ತಿಯ ಜೀವನ ಇದೆ. ಇದ್ದುದರಲ್ಲೇ ತೃಪ್ತಿ ಪಟ್ಕೊಳ್ಳುವಂಥ ಒಂದು ಮನಸ್ಸಿದೆ ಈ ದಿನದಲ್ಲಿ. ಹಾಗೆ ಪರಿಸ್ಥಿತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡುವಂಥ ಒಂದು ಉದಾರಕತೆ ನಿಮಗೆ ಇರುವಂಥದ್ದು. ಅಂದರೆ ಬಹಳ ಲಿಬರಲ್ ಆಗಿರ್ತೀರಿ ಈ ದಿನದಲ್ಲಿ. ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಬಹಳ ಪ್ರಬುದ್ಧರಾಗಿ ನೀವು ವರ್ತಿಸುವಂಥದ್ದು ಕೂಡ ಇದೆ. ಮೆಚುರಿಟಿ ಲೆವೆಲ್ ಚೆನ್ನಾಗಿದೆ, ಅನುಭವ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿನೇ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಬಹಳ ದಿಟ್ಟತನದಿಂದ ಎದುರಿಸ್ತೀರಿ ಈ ದಿನ. ಇನ್ನು ಎಲ್ಲ ಸಮಸ್ಯೆಗಳಿಗೂ ಕೂಡ ಹಣವೇ ಪರಿಹಾರ ಅನ್ನುವಂಥ ಒಂದು ಮಾತೇನಿದೆ ಅದನ್ನು ಸುಳ್ಳಾಗಿಸ್ತೀರಿ. ಏಕೆಂದರೆ ನಿಮ್ಮ ಮಾತು, ನಿಮ್ಮ ವಿವೇಚನೆ, ನಿಮ್ಮ ದೂರದೃಷ್ಟಿ ಅಂಥ ಒಂದು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗಾಗಿನೇ ಹಣ ಇಲ್ಲ ಅಂದರೂ ಕೂಡ ನೀವು ಜನರನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಡೀತಾ ಇರುತ್ತೆ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ದೂರದ ಪ್ರಯಾಣ ಇದೆ, ವಿದೇಶದ ಪ್ರಯಾಣದ ಯೋಗ ಕೂಡ ನಿಮಗೆ ಒದಗಿ ಬರ್ತಾ ಇದೆ. ಇನ್ನು ನಿಮ್ಮ ಮಕ್ಕಳ ವಿಚಾರದಲ್ಲಿ ಅವರ ವೃತ್ತಿ, ಅವರ ಒಂದು ಉದ್ಯೋಗ ಅಥವಾ ವಿದ್ಯಾಭ್ಯಾಸ ಇದರ ಬಗ್ಗೆ ಈ ದಿನ ಒಂದು ಉತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಅವರಿಗಾಗಿ ಈ ದಿನ ಸ್ವಲ್ಪ ಸಮಯವನ್ನು ಕೊಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ನಿರಾಸೆ ಆದರೂ ಕೂಡ ನೀವು ನಿಮ್ಮ ಕುಟುಂಬವನ್ನು, ನಿಮ್ಮನ್ನು ಯಾರು ಆಶ್ರಯಿಸಿದ್ದಾರೋ ಅವರನ್ನು ನಿರಾಸೆ ಉಂಟು ಮಾಡಲ್ಲ. ಹಾಗಾಗಿ ಬೇರೆಯವರಿಗಾಗಿ ಈ ದಿನ ಹೆಚ್ಚು ಶ್ರಮ ಪಡುವಂಥದ್ದು ಇದೆ. ಹಾಗಾಗಿ ನಿಮ್ಮ ವೈಯಕ್ತಿಕವಾದಂಥ ಆಹಾರ ವಿಹಾರಾದಿಗಳನ್ನು ಮರೆತು ಬೇರೆಯವರ ಸೇವೆಗೆ ಈ ದಿನ ನೀವು ಸಿದ್ಧರಾಗಿರ್ತೀರಿ. ಇದು ತೃಪ್ತಿಯ ಒಂದು ಲಕ್ಷಣ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆತುರವಾಗಿ ಮಾತಾಡುವಂಥದ್ದು, ಅಭಿಪ್ರಾಯ ಹೇಳುವಂಥದ್ದು, ತೀರ್ಮಾನ ತೆಗೆದುಕೊಳ್ಳುವಂಥದ್ದನ್ನು ನಿಲ್ಲಿಸಬೇಕಾಗತ್ತೆ. ಹಾಗೆ ಪರಿಸ್ಥಿತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಯಾವುದೇ ನಿರ್ಣಯಕ್ಕೆ ಬರಬೇಡಿ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು. ಅಂಥ ವಿಚಾರವನ್ನು ಈ ದಿನ ನೀವು ಮನಸ್ಸಿಗೆ ತಂದುಕೊಳ್ಬೇಕಾಗತ್ತೆ. ಹಾಗೆ ಗುರಿ ಸಾಧನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಿಮಗೆ ಸ್ವಲ್ಪ ಚಂಚಲವಾದ ಮನಸ್ಸಿರುವಂಥದ್ದು. ಹಾಗಾಗಿ ಗುರಿ ಆಗಲೇಬೇಕು, ಅದನ್ನು ಸಾಧನೆ ಮಾಡಲೇಬೇಕು ಅನ್ನುವಂಥ ಒಂದು ವಿಶ್ವಾಸ ಏನಾದರೂ ಇದ್ದರೆ ಸ್ವಲ್ಪ ನಿಷ್ಠೆಯಿಂದ ಕೆಲಸಗಳನ್ನು, ಶ್ರದ್ಧೆಯಿಂದ ಇಂತಹ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಗುರಿ ಎಷ್ಟೇ ಹತ್ತಿರ ಇದ್ದರೂ ಕೂಡ ನಿಮ್ಮ ಸುತ್ತಮುತ್ತಲಿರುವಂಥ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲವನ್ನು ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ನೋಡಬೇಡಿ. ಕೆಲವೊಂದು ವಿಚಾರಗಳು ನಿಮಗೆ ರಿವರ್ಸ್ ಆಗುವಂಥದ್ದು ಕೂಡ ಇರುತ್ತೆ, ಜಾಗ್ರತೆ. ಹಾಗೆ ಈ ಮಾಲೀಕತ್ವದ ವಿಚಾರ, ಹಕ್ಕಿನ ವಿಚಾರ, ಒಡೆತನದ ವಿಚಾರ, ಆಸ್ತಿಯ ವಿಚಾರ, ಸ್ಥಿರಾಸ್ತಿ, ಪಿತ್ರಾರ್ಜಿತ ಆಸ್ತಿ, ಈ ವಿಚಾರವಾಗಿ ಈ ದಿನ ಸ್ವಲ್ಪ ಮಾತುಕತೆಗಳು ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಬೇರೆಯವರಿಗೆ ಸಹಾಯ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಕೆಲಸದ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿಮಗೆ ಅರಿವಿರಲಿ. ಹಾಗಾಗಿನೇ ಭರವಸೆಯನ್ನು ಕೊಡುವಂಥದ್ದು ಸುಲಭ, ಆದರೆ ಅದನ್ನು ಈಡೇರಿಸುವಂಥ ಸಂದರ್ಭದಲ್ಲಿ ಕಷ್ಟಕ್ಕೆ ಒಳಗಾಗಬಾರ್ದು. ನಿಮ್ಮ ಇತಿಮಿತಿಯನ್ನು ನೋಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಅಗತ್ಯತೆಗಳಿಗೆ ಪೂರಕವಾದಂಥ ಬೆಂಬಲವನ್ನು ಕೊಡ್ತಾರೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಬಹಳ ವಿನಯವಂತರಾಗಿರ್ತೀರಿ. ಯಾಕೆಂದರೆ ಕೆಲಸ ಆಗಬೇಕು. ಅದಕ್ಕಾಗಿಯೇ ಈ ದಿನ ಬಹಳ ಸೂಕ್ಷ್ಮವಾಗಿರುತ್ತೆ, ಸೆನ್ಸಿಟಿವ್ ಆಗಿರುತ್ತೆ. ಅಷ್ಟೇ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ಅಷ್ಟಮದಲ್ಲಿದ್ದಾನೆ, ನಿಮ್ಮ ರಾಶಿಯ ಅಧಿಪತಿ. ಹಾಗಾಗಿನೇ ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಯಾವುದೇ ವಿಚಾರದಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಈ ದಿನ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ದಿನ. ಹಾಗಾಗಿನೇ ಯಾವುದೇ ಒಂದು ಮೇಜರ್ ಡಿಸಿಷನ್ಗೆ ಕೈ ಹಾಕಬೇಡಿ. ಯಾವುದೂ ಕೂಡ ಸಕ್ಸಸ್ ಆಗಲ್ಲ ಈ ದಿನದಲ್ಲಿ. ಹಾಗಾಗಿ ಸಾಧಾರಣವಾದ ದಿನ ಆಗಿರಬೇಕು, ಸಾಧಾರಣ ವ್ಯಕ್ತಿಯಾಗಿ ಈ ದಿನ ನೀವು ಇರಬೇಕು. ಎಲ್ಲೂ ಕೂಡ ನಿಮ್ಮನ್ನು ನೀವು ಹೈಲೈಟ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ನಿಮ್ಮ ಸಾಧನೆಯ ಬಗ್ಗೆ ಯಾರಿಗೂ ಹೇಳ್ಕೊಳ್ಬೇಡಿ. ನಿಮ್ಮನ್ನು ಚಿತ್ರಿಸಿಕೊಳ್ಳುವಂಥ ವಿಚಾರಗಳು ಏನೇ ಇದ್ದರೂ ಕೂಡ ಈ ದಿನ ಮತ್ತು ನಾಳೆ ಸ್ವಲ್ಪ ತಟಸ್ಥವಾಗಿ ಉಳಿಯುವಂಥದ್ದು ಬಹಳ ಉತ್ತಮ.
ಹಾಗೆ ಈ ದಿನ ಸಂತೋಷವಾಗಿರಬೇಕು. ಹಾಗೆ ಮಾಡಿರುವಂಥ ಎಡವಟ್ಟಿನ ಕೆಲಸಗಳೇನಿದೆ ಇದು ನಿಮ್ಮನ್ನು ಬಾಧಿಸುವಂಥದ್ದು, ಪಶ್ಚಾತ್ತಾಪಕ್ಕೆ ಆಗಾಗ್ಗೆ ನಿಮ್ಮನ್ನು ಗುರಿ ಮಾಡಿಬಿಡತ್ತೆ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಇರುವಂಥದ್ದು, ಸ್ವಲ್ಪ ಸೋಮಾರಿತನ ಜಾಸ್ತಿ ಇರುತ್ತೆ. ಹಾಗೆ ಕುಟುಂಬ ಸದಸ್ಯರ ಸಹಕಾರ ಚೆನ್ನಾಗಿದೆ, ಆದರೆ ಅದನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಅಹಂ ಅನ್ನುವಂಥದ್ದು ಅಡ್ಡ ಬರುತ್ತೆ. ನಾನು ಯಾಕೆ ಅವರನ್ನು ಕೇಳಲಿ, ಅವರ ಆಶ್ರಯಕ್ಕೆ ನಾನು ಯಾಕೆ ಹೋಗಲಿ, ಯಾಕೆ ಡಿಪೆಂಡ್ ಆಗಲಿ ಅನ್ನುವಂಥ ಒಂದು ಸ್ವಯಂ ಸ್ವಂತಿಕೆ ನಿಮಗೆ ಬರುವಂಥದ್ದು ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆಗೊಳಿಸುವುದರ ಜೊತೆಗೆ ಕೆಲಸ ಕಾರ್ಯಗಳಲ್ಲೂ ಕೂಡ ಅಡಚಣೆಯನ್ನು ಉಂಟು ಮಾಡುತ್ತೆ. ಹಾಗಾಗಿನೇ ಸ್ವಲ್ಪ ಮನಸ್ಸು ಬಿಚ್ಚಿ ನಿಮ್ಮವರ ಜೊತೆ ಮಾತಾಡಿ, ನಿಮ್ಮ ಒಪ್ಪು ತಪ್ಪುಗಳನ್ನು ಅವರ ಜೊತೆ ಹೇಳಿಕೊಳ್ಳಿ. ಪಶ್ಚಾತ್ತಾಪ ಪಡುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮನ್ನು ನೀವು ಬದಲಾವಣೆಗೆ ಒಳಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಇದ್ದರೆ ಅದನ್ನು ಕೂಡಲೇ ಸರಿಪಡಿಸ್ಕೊಳ್ಳುವಂಥದ್ದು, ಇನ್ನು ಪ್ರಯಾಣದ ಸಂದರ್ಭದಲ್ಲಿ ತೀವ್ರವಾದ ಎಚ್ಚರಿಕೆಯನ್ನು ವಹಿಸುವಂಥದ್ದನ್ನು ಮಾತ್ರ ಮರಿಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯನ್ನು ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಲವಲವಿಕೆ ಇರುವಂಥ ದಿನ, ತುಂಬ ಆ್ಯಕ್ಟಿವ್ ಆಗಿರುವಂಥ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಬಂದರೆ ನಿಮ್ಮ ಒಂದು ಪ್ರೀತಿ ಪ್ರೇಮದ ನಾಡಿ ಮಿಡಿತ ಹೆಚ್ಚಾಗುವಂಥದ್ದು ಇದೆ. ಹಾಗೆ ನಿಮ್ಮ ಸಂಗಾತಿಯ ಒಂದು ಬೆಂಬಲವನ್ನು ವಿಶೇಷ ರೀತಿಯಲ್ಲಿ ಪಡ್ಕೊಳ್ತೀರಿ. ಬಹಳ ಯೂನಿಕ್ ಆಗಿರುವಂಥ ಒಂದು ಲಕ್ಷಣ ನಿಮ್ಮಲ್ಲಿ ಈ ದಿನ ಕಾಣಿಸ್ಕೊಳ್ಳುತ್ತೆ. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಅಪರೂಪಕ್ಕೆ ಗಣ್ಯರನ್ನು ಭೇಟಿ ಮಾಡ್ತೀರಿ. ಉತ್ತಮರ ಸಹವಾಸ ಈ ದಿನ ಸಿಕ್ಕತ್ತೆ. ಹಾಗಾಗಿ ಅವರಿಂದ ಬೇಕಾಗಿರುವಂಥ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಹಾಗಾಗಿ ನಿಮಗೆ ಏನು ಬೇಕು ಏನು ಬೇಡ ಅದನ್ನು ಸ್ಪಷ್ಟವಾಗಿ ಆರ್ಟಿಕ್ಯುಲೇಟ್ ಮಾಡುವಂಥ ಒಂದು ತಾಕತ್ತು ನಿಮಗಿದೆ. ಸ್ಪಷ್ಟವಾಗಿ ಮಾತಾಡ್ತೀರಿ. ಹಾಗೆ ನಿಮ್ಮ ಗುರಿ ನಿಮ್ಮ ಉದ್ದೇಶ ಏನಿದೆ ಅನ್ನುವಂಥದ್ದನ್ನು ಕೂಡ ತುಂಬ ಚೆನ್ನಾಗಿ ಸ್ಪಷ್ಟಪಡಿಸ್ತೀರಿ. ಹಾಗೆ ಈ ದಿನದ ಪ್ರವಾಸ ಪ್ರಯಾಣ ನಿಮ್ಮ ಉದ್ಯೋಗ ನಿಮ್ಮ ವೃತ್ತಿಯ ಬದುಕಲ್ಲೂ ಕೂಡ ಒಂದು ಮನರಂಜನೆ ಇದೆ, ಒಂದು ರೀತಿಯಲ್ಲಿ ಖುಷಿ ಇದೆ. ಹಾಗಾಗಿ ಯಾವುದೇ ಕೆಲಸ ಎಷ್ಟೇ ಜವಾಬ್ದಾರಿ ಇರಲಿ ಎಷ್ಟೇ ಒತ್ತಡಗಳಿರಲಿ ಬಹಳ ಖುಷಿಯಿಂದ ಮಾಡ್ತೀರಿ. ಸಂತೋಷದಿಂದ ಕೆಲಸಗಳನ್ನು ಹಂಚಿಕೊಂಡು ಮಾಡುವಂಥದ್ದು ಕೂಡ ಇದೆ. ಹಾಗೆ ವಿದ್ಯಾರ್ಥಿಗಳು ಈ ದಿನ ಯಾವ ವಿಚಾರದಲ್ಲಿ ವೀಕ್ ಆಗಿದ್ದೀರೋ ಅದನ್ನು ಬಲಪಡಿಸ್ಕೊಳ್ಳುವಂಥ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಬರುತ್ತೆ. ಹಾಗಾಗಿನೇ ಈ ದಿನ ಬಲವರ್ಧನೆ ಮಾಡಿಕೊಳ್ಳಿಕ್ಕೂ ಕೂಡ ತುಂಬ ಅನುಕೂಲತೆಗಳಿರುವಂಥ ದಿನ. ಹಾಗಾಗಿನೇ ಗುರು ಹಿರಿಯರ ಮಾರ್ಗದರ್ಶನದಂತೆ ನಡೀತೀರಿ. ಅನುಭವಸ್ಥರ ಒಂದು ಸಲಹೆಯನ್ನು ಪಡ್ಕೊಳ್ತೀರಿ. ಅದರಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ಳುವಂಥದ್ದು. ಹಾಗೆ ಈ ದೃಷ್ಟಿಕೋನದ ಬದಲಾವಣೆ ಕೂಡ ನಿಮಗೆ ಧನಾತ್ಮಕವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಅಂದರೆ ನೀವು ನೋಡುವಂಥ ದೃಷ್ಟಿ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ಆದ್ದರಿಂದಲೇ ಈ ದಿನ ಪ್ರಭಾವಿ ವ್ಯಕ್ತಿಯಾಗಿ ನೀವು ರೂಪುಗೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬಂದ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಬಹಳ ವಿಶೇಷ ರೀತಿಯಲ್ಲಿ ಕೆಲವು ಸಮಸ್ಯೆಗಳನ್ನು ನೋಡುವಂಥದ್ದು ಇದೆ. ಹಾಗೆ ನಿಮ್ಮ ವೈರಿಗಳ ಬಗ್ಗೆ ನೀವು ತೀವ್ರವಾದ ಗಮನವನ್ನು ಕೊಡುವಂಥದ್ದು, ತುಂಬ ಎಚ್ಚರಿಕೆಯಿಂದ ಇರ್ತೀರಿ. ಇದರಿಂದಲೇ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಬರುವಂಥ ತೊಂದರೆಗಳು ತಾಪತ್ರಯಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ದೃಢವಾದ ಮನಸ್ಸಿರುತ್ತೆ. ಹಾಗೆ ಕೆಲವು ಕೆಲಸಗಳನ್ನು ತುಂಬ ವಿಳಂಬ ಮಾಡಿಬಿಟ್ಟಿದ್ದೀರಿ, ತುಂಬ ಪೋಸ್ಟ್ಪೋನ್ ಮಾಡಿರುವಂಥ ಕೆಲಸ ಕಾರ್ಯಗಳಿದೆ. ಅದನ್ನು ಈ ದಿನ ಕೈಗೊಳ್ಳಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಹಾಗಾಗಿ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳು, ಅರ್ಧಕ್ಕೆ ನಿಂತು ಹೋಗಿರುವಂಥ ಕೆಲಸ ಕಾರ್ಯಗಳನ್ನು ಬಹಳ ಶ್ರದ್ಧೆಯಿಂದ ಮಾಡುವಂಥ ಒಂದು ದಿನ. ಹಾಗೆ ಈ ದಿನದಲ್ಲಿ ಕುಟುಂಬ ಸದಸ್ಯರ ಒಳ್ಳೆಯ ಸಲಹೆ ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿನೇ ಹಿರಿಯರ ಮಾತನ್ನು ಕೇಳಬೇಕು. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮಲ್ಲಿರುವಂಥ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು. ಯಾರೋ ಒಬ್ಬರು ಅದಕ್ಕೆ ಒಂದು ಮದ್ದನ್ನು ಒಂದು ಔಷಧಿಯನ್ನು ಸೂಚಿಸುವಂಥದ್ದು ಕೂಡ ಇದೆ. ಇನ್ನು ಸಂಸಾರದ ಒಳಗೆ ಇರುವಂಥ ಕೆಲವು ತೊಂದರೆ ತಾಪತ್ರಯಗಳು ಸಮಸ್ಯೆಗಳು ಇದನ್ನು 4 ಗೋಡೆಯ ಒಳಗೆ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ನಿಮ್ಮ ಗೌರವವನ್ನು ಕಾಪಾಡ್ಕೊಳ್ತೀರಿ. ಹಾಗೆ ಈ ದಿನ ಹೊಸದಾಗಿ ವಸ್ತುವನ್ನು ಖರೀದಿ ಮಾಡುವಂಥದ್ದು, ಒಂದು ಪುಸ್ತಕವನ್ನು ಪತ್ರಿಕೆಯನ್ನು ಜ್ಞಾನ ಸಂಪಾದನೆಗಾಗಿ ಯಾವುದೋ ಒಂದು ಹೊಸ ವಿಚಾರವನ್ನು ಕೂಡ ತಿಳ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ವಿಕಾಸಕ್ಕೆ ಅಡಿಪಾಯವಾಗಿ ನಿಲ್ಲುವಂಥ ದಿನ.
ಹಾಗಾಗಿ ನಿಮ್ಮ ಒಂದು ಟ್ಯಾಲೆಂಟ್ಗೆ, ನಿಮ್ಮ ಒಂದು ಟೆಕ್ನಾಲಜಿಗೆ, ನಿಮ್ಮ ಒಂದು ಇತ್ತೀಚಿನ ವಿದ್ಯಮಾನಗಳಿಗೆ ಅಪ್ಡೇಟನ್ನು ಮಾಡುವಂಥ ಒಂದು ವಿಶೇಷ ದಿನವಾಗಿರುತ್ತೆ. ಹಾಗಾಗಿ ಈ ದಿನ ಕಲೆ, ಸಾಹಿತ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿರುವಂಥವ್ರಿಗೂ ಕೂಡ ಒಳ್ಳೆಯ ಅವಕಾಶಗಳು ಬರುತ್ತೆ. ನಿಮ್ಮ ಒಂದು ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಸಿಕ್ಕತ್ತೆ. ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಪೂರ್ವ ಪುಣ್ಯ ಸ್ಥಾನ. ಹಾಗಾಗಿನೇ ಈ ದಿನ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಮುಜುಗರಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ. ಎಲ್ಲ ಒಂದು ಕಡೆ ಒತ್ತಡ, ಹೇಳಿಕೊಳ್ಳಲಾಗದಂತಹ ಪರಿಸ್ಥಿತಿ. ಹಾಗಾಗಿ ಕೆಲವೊಂದು ವಿದ್ಯಮಾನಗಳು ನಿಮಗೆ ಬಿಸಿ ತುಪ್ಪದಂತೆ ಪರಿಣಮಿಸುವಂಥದ್ದು ಕೂಡ ಇದೆ. ಹಾಗಾಗಿನೇ ಸ್ವಲ್ಪ ವಿವೇಚನೆಯಿಂದ ಈ ದಿನದ ಒಂದು ವಾತಾವರಣವನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಬೇಕು, ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ಆದರೆ ಈ ಹತಾಶ ಮನೋಭಾವ, ನಿರಾಸೆ, ಸೋಲು ಅದಕ್ಕೆ ಅವಕಾಶ ಕೊಡಲ್ಲ. ಅದಕ್ಕಾಗಿಯೇ ಸ್ವಲ್ಪ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿ. ನನ್ನಿಂದಲೂ ಸಾಧ್ಯ ಅನ್ನೋವಂಥದ್ದನ್ನು ಈ ದಿನ ನೀವು ಮನನ ಮಾಡಿಕೊಳ್ಬೇಕು. ನಿಮ್ಮಲ್ಲಿರುವಂಥ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ, ಮೇಧಾಶಕ್ತಿ, ದೂರದೃಷ್ಟಿ ಇವೆಲ್ಲವನ್ನು ಒಗ್ಗೂಡಿಸಿಕೊಂಡು ಕೆಲಸವನ್ನು ಮಾಡಬೇಕು. ಹಾಗಾಗಿಯೇ ಈ ದಿನ ಈ ಕುಟುಂಬದಲ್ಲಿ ಆಗುವಂಥ ಕೆಲವು ವಿಚಿತ್ರವಾದಂಥ ಘಟನೆಗಳೇನಿದೆ ಅದನ್ನು ಬಹಳ ಮೌನದಿಂದ ಸ್ವೀಕಾರ ಮಾಡಬೇಕು. ಶಾಂತಿಯಿಂದ ಇರಿ. ಹಾಗೆ ತಾಳ್ಮೆಯನ್ನು ಕಳ್ಕೊಳ್ಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ಒಂದು ದೊಡ್ಡ ಯಶಸ್ಸನ್ನು ಸಾಧಿಸುವಂಥ ಅವಕಾಶಗಳು ಇದೆ. ದೊಡ್ಡ ಕೆಲಸ ಮಾಡುವಂಥ ಒಂದು ಅವಕಾಶ ಇದೆ. ಆದರೆ ಅದನ್ನು ಕೈ ಚೆಲ್ಕೊಳ್ಬೇಡಿ. ಬಂದ ಅವಕಾಶವನ್ನು ಬಿಡಬೇಡಿ. ಏಕೆಂದರೆ ಇದು ನಿಮಗೆ ಮುಂದೆ ಭಾರಿ ಅನುಕೂಲತೆಯನ್ನು ತರುವಂಥದ್ದು. ಇನ್ನು ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳು ಇರುವಂಥ ಸಂದರ್ಭ ಇದೆ. ಹಾಗಾಗಿನೇ ಯಾವುದೂ ಕೂಡ ಸ್ಮೂತಾಗಿ ಆಗಲ್ಲ. ಎಲ್ಲದಕ್ಕೂ ಕೂಡ ನೀವು ಕಷ್ಟವನ್ನು ಪಡಲೇಬೇಕು. ಕಷ್ಟಪಟ್ಟರೆ ಮಾತ್ರ ನಿಮಗೆ ಸುಖ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಶಿವಪಾರ್ವತಿಯರ ದರ್ಶನ ಮಾಡಿ. ಹಾಗೆ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಮನಸ್ಸು ನಿಮ್ಮ ಅವಕಾಶಗಳನ್ನು ಸೀಮಿತಗೊಳಿಸ್ಬಿಡುತ್ತೆ. ಅವಕಾಶಗಳಿದೆ, ತುಂಬ ದಾರಿ ಇದೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಅದನ್ನು ಎಕ್ಸ್ಪ್ಲೋರ್ ಮಾಡೋದರಲ್ಲಿ ವಿಫಲ ಆಗಿಬಿಡುತ್ತೆ. ಹಾಗಾಗಿ ಸರಿ ದಾರಿ ಯಾವುದು, ಸರಿಯಾದ ವ್ಯಕ್ತಿ ಯಾವುದು, ಸರಿಯಾದಂತಹ ಕೆಲಸ ಕಾರ್ಯಗಳು ಯಾವುದು ಅನ್ನೋಂಥದ್ದನ್ನು ತೀರ್ಮಾನ ಮಾಡಿಕೊಳ್ಳಿಕ್ಕೆ ನಿಮ್ಮ ಮನಸ್ಸು ಅಸಮರ್ಥವಾಗಿರುವಂಥ ಒಂದು ದಿನ. ಹಾಗಾಗಿನೇ ಸಂಪೂರ್ಣವಾದಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮನಸ್ಸನ್ನು ಈ ದಿನ ತಿಳಿಗೊಳಿಸ್ಕೊಳ್ಬೇಕು. ಮನಸ್ಸಿನಲ್ಲಿ ಇರುವಂತಹ ದ್ವೇಷ, ಉದ್ವೇಗ ಇದನ್ನು ನೀವು ಕಡಿಮೆ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಬೆಳಿಗ್ಗೆ ಎದ್ದಾಗಿನಿಂದಲೇ ಭಗವಂತನ ನಾಮಸ್ಮರಣೆಯ ಜೊತೆಗೆ ಮನಸ್ಸನ್ನು ಹದವಾಗಿ ಇಟ್ಕೊಳ್ಳಿ. ಒಂದು ಯೋಗ ಮಾಡಿ, ಪ್ರಕೃತಿಯನ್ನು ನೋಡಿ. ನಿಮ್ಮಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಅಂಥವರನ್ನು ನೀವು ಕಲ್ಪನೆ ಮಾಡಿಕೊಳ್ಳಿ. ಹಾಗಾಗಿ ನಿಮ್ಮ ಆದರ್ಶ ವ್ಯಕ್ತಿ ಯಾರಿದ್ದಾರೋ ಅವರ ಒಂದು ಜೀವನವನ್ನು ಈ ದಿನ 1-2 ನಿಮಿಷಗಳ ಕಾಲ ಜ್ಞಾಪಿಸ್ಕೊಂಡ್ರೆ ಮನಸ್ಸು ಹದವಾಗುತ್ತೆ. ಅವರಂತೆ ಕಷ್ಟಪಡಬೇಕು, ಅವರಂತೆ ಬದುಕಿನಲ್ಲಿ ಮುಂದುವರಿಯಬೇಕು ಅನ್ನುವಂಥ ಒಂದು ವಿಚಾರಗಳು ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ಮನಸ್ಸಿಗೆ ಈ ದಿನ ಪ್ರೇರೇಪಣೆ ಬೇಕು. ಸ್ವಯಂ ನಿರ್ಧಾರಿತವಾಗಿ ಕೆಲಸಗಳಾಗಲ್ಲ. ಅದಕ್ಕಾಗಿಯೇ ಕೆಲವರ ಸಲಹೆ, ಮಾರ್ಗದರ್ಶನ ಅತಿ ಮುಖ್ಯವಾಗಿ ನಿಮಗೆ ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಗಡಿಬಿಡಿಯ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭಗಳು ಸೃಷ್ಟಿಯಾಗಿಬಿಡುತ್ತೆ. ನಿಮಗೆ ಗೊತ್ತಿಲ್ಲದೆ ನಿರ್ಧಾರಗಳನ್ನು ಕೈಗೊಳ್ತೀರಿ. ನಿಮಗೆ ಅರಿವಿಲ್ಲದೆ ಮಾತುಗಳು ಬರುವಂಥದ್ದು ಇದೆ. ಇದು ಕೆಲವೊಂದು ಅನರ್ಥಗಳನ್ನು ಸೃಷ್ಟಿ ಮಾಡುತ್ತೆ, ಸಂಬಂಧಗಳನ್ನು ದೂರ ಮಾಡುತ್ತೆ. ಹಾಗಾಗಿನೇ ಈ ದಿನ ಸಂಪಾದನೆ ಅಷ್ಟಕ್ಕಷ್ಟೇ, ಜೊತೆಗೆ ಈ ಸಂಬಂಧಿಕರಿಂದ ಕೂಡ ಮನಸ್ಸಿಗೆ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಸಾಧಾರಣವಾದಂಥ ದಿನ, ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ತಾಯಿಯವರ ಒಂದು ಆರೋಗ್ಯ ಸಮಸ್ಯೆ ನಿಮ್ಮನ್ನು ಈ ದಿನ ಸ್ವಲ್ಪ ಬಾಧಿಸುತ್ತೆ. ತಾಯಿಯವರು ಇಲ್ಲ ಅಂತ ಹೇಳಿದ್ರೆ ತಾಯಿ ಸ್ಥಾನದಲ್ಲಿರುವಂಥವರ ಸಮಸ್ಯೆಗಳು ಕೂಡ ಈ ದಿನ ನಿಮ್ಮ ಗಮನಕ್ಕೆ ಬರುವಂಥದ್ದು. ಒಟ್ಟಾರೆ ಈ ದಿನ ನೀವು ಸಂತೋಷದ ಕ್ಷಣಗಳನ್ನು ಅನುಭವಿಸಬೇಕು ಅಂತ ಅಂದ್ಕೊಂಡ್ರೆ ಎಲ್ಲೋ ಒಂದು ಅಡೆತಡೆಗಳು ಅಲ್ಲಿ ಸೃಷ್ಟಿಯಾಗ್ಬಿಡುತ್ತೆ. ಹಾಗಾಗಿನೇ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿ. ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.
ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ರ ಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಒಂದು ಬಲ. ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಒಳ್ಳೆಯ ಹೆಸರು ಬರುತ್ತೆ, ಒಳ್ಳೆಯ ತೃಪ್ತಿ ಇದೆ, ಒಳ್ಳೆಯ ಲಾಭ ಇದೆ. ಹಾಗಾಗಿ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ, ನಿಮ್ಮ ಉದ್ಯೋಗದಲ್ಲೂ ಕೂಡ ಈ ದಿನ ಒಂದು ಸುಸ್ಥಿತಿಯನ್ನು ಕಾಣುವಂಥ ದಿನ. ಹಾಗೆ ನಿಮ್ಮ ಬದುಕಿಗೆ ಬೇಕಾಗಿರುವಂಥ ಒಂದು ಭದ್ರತೆಯನ್ನು ಈ ದಿನ ಕಲ್ಪಿಸ್ಕೊಳ್ತೀರಿ. ಹಾಗಾಗಿನೇ ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಬರಬೇಕಾದ್ರೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾಗಿರುವಂಥ ಕೆಲವು ಯೋಜನೆಗಳನ್ನು ರೂಪಿಸಿಕೊಳ್ಳುವಂಥದ್ದು, ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಈ ದಿನ ಆಗುತ್ತೆ. ಹಾಗೆ ನಿಮ್ಮ ಬಹುದಿನದ ಕನಸು ಈ ದಿನ ನನಸಾಗುವಂಥದ್ದು ಇದೆ. ಬಹಳ ದಿನಗಳಿಂದ ಮನಸ್ಸಿನಲ್ಲೇ ಇದ್ದಂತಹ ಒಂದು ಸುಪ್ತವಾದಂಥ ಬಯಕೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಅವಕಾಶಗಳಿದೆ, ಮುಕ್ತವಾದ ಅವಕಾಶ. ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಇಚ್ಛಾಶಕ್ತಿ, ಒಂದು ವಿಲ್ ಪವರ್ ಬಹಳ ಚೆನ್ನಾಗಿದೆ. ಹಾಗಾಗಿ ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡ್ತೀರಿ. ಮನಸ್ಸಿಗೆ ಬಂದರೆ ಕೆಲಸ ಆಯಿತು, ಕೆಲಸ ಪ್ರಾರಂಭ ಆಯಿತು ಅಂದರೆ ಮುಕ್ತಾಯ ಆಯಿತು. ಆ ಮುಕ್ತಾಯ ನಿಮಗೆ ಒಳ್ಳೆಯ ಲಾಭದಲ್ಲೇ ಕೊನೆಗೊಳ್ಳುತ್ತೆ. ಹಾಗಾಗಿನೇ ಈ ದಿನ ಒಂದು ಭಾವನಾತ್ಮಕವಾದಂಥ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ನೀವು, ನಿಮ್ಮ ಕುಟುಂಬ, ನಿಮ್ಮ ವೈಯಕ್ತಿಕ ಬದುಕು ಇದರ ಸುತ್ತಲೇ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಯಾವುದೇ ಹಣಕಾಸಿನ ವಿಚಾರದಲ್ಲಿ ಒಂದು ಅಂತಿಮ ತೀರ್ಮಾನಕ್ಕೆ ಬರಬೇಡಿ. ಹಣಕಾಸಿನ ನೆರವನ್ನು ಕೊಡುವಂಥದ್ದು, ಹಣವನ್ನು ಸಾಲವಾಗಿ ಕೊಡುವಂಥ ಪ್ರಯತ್ನಗಳೇನಾದರೂ ಇದ್ದರೆ ಅದನ್ನು ಸ್ವಲ್ಪ ಹೋಲ್ಡ್ ಮಾಡಿ. ಇನ್ನು ಈ ದಿನದಲ್ಲಿ ನಿಮಗೆ ಪೂರ್ಣವಾದಂಥ ಅಗಾಧವಾದಂಥ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಟ್ಯಾಲೆಂಟ್ ಇದೆ. ಇದನ್ನು ಬಳಸ್ಕೊಳ್ಳಿ. ಹಾಗೆ ಸಂದರ್ಭಕ್ಕೆ ತಕ್ಕಂತೆ ಈ ದಿನ ಪರಿವರ್ತನೆ ಆಗುವಂಥ ಒಂದು ಮನಸ್ಸಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ, ಆತ್ಮತೃಪ್ತಿ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಬಹಳ ವಿಶ್ವಾಸಾರ್ಹವಾದಂಥ ದಿನ. ಅಂದರೆ ಕೆಲವು ವಿಶ್ವಾಸ ಇರುವಂಥ ಸ್ನೇಹಿತರನ್ನು, ಬಂಧುಗಳನ್ನು ಭೇಟಿ ಮಾಡ್ತೀರಿ. ಕೆಲವರು ನಂಬಿಕಸ್ಥರನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ನೇಮಿಸ್ಕೊಳ್ತೀರಿ. ಹಾಗೆ ಕೆಲವರು ಅನುಭವಸ್ಥರ ಒಂದು ಮಾತನ್ನು, ಸಲಹೆಯನ್ನು ಕೂಡ ಈ ದಿನ ಪಡ್ಕೊಳ್ಳುವಂಥದ್ದು ಇದೆ. ಎಲ್ಲವೂ ಕೂಡ ಆರಂಭದಲ್ಲಿ ಸರಿ ಇರುತ್ತೆ. ಆದರೆ ನಿಮ್ಮ ಕೆಲಸ ಕಾರ್ಯಗಳು ಪ್ರಯಾಣ ಮಾಡ್ತಾ ಇದ್ದ ಹಾಗೆ ಅಲ್ಲಿ ತೊಂದರೆ ತಾಪತ್ರಯಗಳು ಬರುತ್ತೆ. ಏಕೆಂದರೆ ಈ ಪೂರ್ವ ಸಿದ್ಧತೆ, ಪೂರ್ವ ತಯಾರಿ ಅನ್ನುವಂಥದ್ದು ಸ್ವಲ್ಪ ಎಡವಟ್ಟಾಗಿರುವಂಥದ್ದು. ಹಾಗಾಗಿನೇ ಈ ಆಲಸ್ಯ ಮನೋಭಾವ ಈ ದಿನ ನಿಮಗೆ ಭಾರಿ ನಷ್ಟವನ್ನು ತರುತ್ತೆ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯತ್ತ ನೀವು ಗಮನ ಹರಿಸಬೇಕು. ಇನ್ನು ಈ ದಿನದಲ್ಲಿ ಬರುವಂಥ ಒಂದು ಸಂದೇಶ ಏನಿದೆ ಅದು ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಡುವಂಥದ್ದು, ಎಲ್ಲೋ ಒಂದು ಕಡೆ ಮನಸ್ಸಿಗೂ ಕೂಡ ನೋವನ್ನು ಉಂಟು ಮಾಡುವಂಥ ಒಂದು ಸುದ್ದಿ. ಹಾಗಾಗಿ ಅಂತಹ ಸುದ್ದಿಗಳನ್ನು ಕೇಳುವಂಥ ಸಂದರ್ಭದಲ್ಲಿ ನೀವು ಮನಸ್ಸನ್ನು ಗಟ್ಟಿಯಾಗಿಟ್ಕೊಳ್ಳಿ. ಹಾಗೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಭಗವಂತನ ಮೇಲೆ ಭಾರ ಹಾಕಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಹಾಗೆ ನೀವು ಮಾಡಬೇಕಾಗಿರುವಂಥ ಕೆಲಸಗಳು, ಅದರಲ್ಲೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿರುವಂಥ ಕೆಲಸಗಳು ಬೇಕಾದಷ್ಟಿದೆ. ಆದರೆ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಈ ದಿನ ಮನಸ್ಸು ಹೈರಾಣ ಆಗಿಬಿಡುತ್ತೆ. ಸಣ್ಣ ವಿಚಾರಗಳೇ ಮನಸ್ಸನ್ನು ಕೆಡಿಸ್ಬಿಡುತ್ತೆ. ಹಾಗಾಗಿ ಈ ಕೆಲಸಕ್ಕೆ ಬಾರದ ವ್ಯಕ್ತಿಗಳ ಜೊತೆಯಲ್ಲಿ ಅವರು ಆಡುವಂಥ ಮಾತು, ಅವರ ಅಭಿಪ್ರಾಯ, ಅವರು ಹಬ್ಬಿಸುವಂಥ ಗಾಳಿ ಸುದ್ದಿ, ಇದಕ್ಕೆ ಹೆಚ್ಚು ಮಾನ್ಯತೆ ಕೊಡಬೇಡಿ. ಅದನ್ನು ನೆಗ್ಲೆಕ್ಟ್ ಮಾಡಿ, ಅದನ್ನು ಪಕ್ಕಕ್ಕಿಟ್ಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹವನ್ನು ತೋರಿಸಿ, ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಆಹಾರ ವಿಹಾರದಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ. ಇನ್ನು ಹಣದ ವಿಚಾರದಲ್ಲೂ ಕೂಡ ಸ್ವಲ್ಪ ಲೆಕ್ಕಾಚಾರ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಮಹಾಲಕ್ಷ್ಮಿಯನ್ನು ಈ ದಿನ ಧ್ಯಾನ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಅದರಲ್ಲೂ ರವಿಯ ಜೊತೆಯಲ್ಲಿ ಚಂದ್ರ ಇದ್ದಾನೆ. ಜೊತೆಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ ಕೂಡ ಇವರ ಒಟ್ಟಿಗಿದ್ದಾನೆ. ಈ ಎಲ್ಲದರ ಕಲಸ ಮೇಲೋಗರ ಏನಿದೆ, ಇದು ಈ ದಿನ ನಿಮ್ಮ ಜೀವನವನ್ನು ಸ್ವಲ್ಪ ಅಸ್ತವ್ಯಸ್ತಗೊಳಿಸುವಂಥದ್ದು, ಎಲ್ಲ ಒಂದು ಕಡೆ ಗೋಜಲಾಗಿರುವಂಥದ್ದು. ಆದರೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತೆ. ಮನಸ್ಸಿಗೆ ಸಂತೋಷ ಇದೆ, ಸಮಾಧಾನ ಇದೆ. ಎಷ್ಟೇ ಕಷ್ಟಗಳಿದ್ದರೂ ಕೂಡ ಅದನ್ನು ಎದುರಿಸುವಂಥ ತಾಕತ್ತು, ಆ ಒಂದು ಆತ್ಮಸ್ಥೈರ್ಯ ನಿಮ್ಮ
ಮನಸ್ಸಿನಲ್ಲಿದೆ, ನಿಮ್ಮ ಶರೀರದಲ್ಲಿದೆ, ಆರೋಗ್ಯ ಚೆನ್ನಾಗಿದೆ. ಹಾಗಾಗಿ ಈ ದಿನ ನಿಮ್ಮನ್ನು ಯಾರು ಅಪಾರ್ಥ ಮಾಡಿಕೊಂಡ್ರು, ಯಾರು ನಿಮ್ಮಿಂದ ದೂರ ಹೋಗಿದ್ರು, ಅಂತಹ ಸ್ನೇಹಿತರೋ ಬಂಧುಗಳೋ ನಿಮ್ಮ ಬಳಿ ವಾಪಸ್ಸು ಬರುವಂಥದ್ದು, ನಿಮ್ಮ ಸಹಾಯವನ್ನು ಕೇಳಿಕೊಂಡು ವಾಪಸ್ಸು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಇತಿಮಿತಿ ಒಳಗೆ ಅವರನ್ನು ಸತ್ಕರಿಸುವಂಥದ್ದು, ಅವರಿಗೆ ನಿಮ್ಮ ಸಹಾಯ ಸಹಕಾರಗಳನ್ನು ನೀಡುವಂಥದ್ದನ್ನು ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ ಮುಂದೆ. ಹಾಗೆ ಈ ದಿನದಲ್ಲಿ ಕುಟುಂಬ ಸದಸ್ಯರ ಸಹಕಾರ ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತೆ. ಅವರು ಹೇಳುವಂಥ ಸಾಂತ್ವನದ ಮಾತಾಗಲಿ, ಅವರ ಹಣಕಾಸಿನ ನೆರವಾಗಲಿ ಅಥವಾ ಯಾವುದೇ ವಿಚಾರದಲ್ಲಿ ಅವರ ಮಾತುಗಳು ಈ ದಿನ ನಿಮಗೆ ಪ್ರೇರೇಪಣೆಯಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ನಿಷ್ಠುರ ಮಾತುಗಳನ್ನು ಏನಾದರೂ ಹೇಳುವಂಥದ್ದಿದ್ದರೆ ಅಥವಾ ಕಡ್ಡಿ ಎರಡು ತುಂಡಾಗುವಂತೆ, ಅಂದರೆ ಈ ನ್ಯಾಯ ಧರ್ಮದ ವಿಚಾರವಾಗಿ ಎಲ್ಲೋ ಒಂದು ಕಡೆ ತೀರ್ಮಾನ ಮಾಡಿ ನಿಮ್ಮ ಮಾತನ್ನು ಆಡುವಂಥದ್ದು, ನಿಮ್ಮ ಅಭಿಪ್ರಾಯವನ್ನು ಹೇಳುವಂಥ ಸಂದರ್ಭಗಳು ಬರಬಹುದು. ಇದು ಅತಿ ಸೂಕ್ಷ್ಮವಾದಂಥ ವಿಚಾರಗಳು. ಹಾಗಾಗಿ ಮೋರ್ ಸೆನ್ಸಿಟಿವ್ ಆಗಿರುವಂಥ ವಿಚಾರಗಳು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳ ವಿಚಾರ, ಅವರಾಗೆ ನೀವು ನೀಡುವಂಥ ಸಹಕಾರ, ಅವರಿಂದ ನೀವು ಪಡ್ಕೊಳ್ಳುವಂಥ ಒಂದು ಪ್ರತಿಫಲ, ಇವೆಲ್ಲವೂ ಕೂಡ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಒಟ್ಟಾರೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ದಿನ, ಸಂತೋಷವಾಗಿರ್ತೀರಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ನೀವು ಏನನ್ನು ಭಾವಿಸಿದ್ದೀರೋ, ನೀವು ಏನನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀರೋ ಆ ಲೆಕ್ಕಾಚಾರಗಳು ಸ್ವಲ್ಪ ತಲೆಕೆಳಗಾಗ್ಬಿಡುತ್ತೆ. ಹಾಗಾಗಿ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸಗಳಾಗ್ತಾ ಇಲ್ಲ. ಹಾಗೆ ಕೆಲವೊಂದು ವಿವಾದಾತ್ಮಕವಾದಂಥ ಹೇಳಿಕೆಗಳನ್ನು ಕೆದಕುವಂಥ ಒಂದು ಮನಸ್ಥಿತಿ ಇದೆ. ಪೋಸ್ಟ್ ಮಾರ್ಟಮ್ ಮಾಡ್ತೀರಿ. ಈಗಾಗಲೇ ಆಗಿರೋವಂಥ ವಿಚಾರಗಳು, ಮರೆತಿರುವಂಥ ವಿಚಾರಗಳು ಈ ದಿನ ಮನಸ್ಸಿಗೆ ಮತ್ತೆ ಮರುಕಳಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಒತ್ತಡದ ಜೀವನವಾಗಿರುತ್ತೆ. ಹಾಗೆ ನೀವು ಮಾಡಬೇಕಾಗಿರುವಂಥ ಕೆಲಸಗಳು, ನಿಮ್ಮ ಸಂತೋಷ ಪಡಲಿಕ್ಕೆ ಇರುವಂಥ ಸೌಲಭ್ಯಗಳು ನಿಮ್ಮ ಕಣ್ಣ ಮುಂದೆ ಬೇಕಾದಷ್ಟಿದೆ. ಆದರೆ ಯಾವುದೋ ಒಂದು ಕೊರತೆಯನ್ನು ಈ ದಿನ ಹೆಚ್ಚು ಜ್ಞಾಪಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿನೇ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಹೇಳ್ತಾರಲ್ಲ, ಆ ರೀತಿ ಕಣ್ಣು ಮುಂದೆ ಇರುವಂಥ ಸೌಲಭ್ಯವನ್ನು, ಸಂತೋಷವನ್ನು ಬಿಟ್ಟು ಎಲ್ಲೋ ಇರುವಂಥ ಕಣ್ಣಿಗೆ ಕಾಣದಂತಹ ಸಂತೋಷವನ್ನು ಅರಸಿ ಓಡಾಡುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಸುಖ ಪಡಬೇಕು, ಸಂತೋಷ ಇರಬೇಕು, ನೆಮ್ಮದಿ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಕೈಗೆ ಸಿಕ್ಕುವಂಥ ಅಥವಾ ನಿಮ್ಮ ಸೌಲಭ್ಯದ ಒಳಗೆ ಇರುವಂಥ ಇತಿಮಿತಿಗಳೇನಿದೆ ಅದನ್ನು ಚೆನ್ನಾಗಿ ಅನುಭವಿಸಿ, ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಸಂಪೂರ್ಣವಾಗಿ ಮೈಮರೆಯುವಂಥ ಸಂತೋಷ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಬೇಡದ ವಿಚಾರಕ್ಕೆ ಕೈ ಹಾಕಬೇಡಿ. ಇನ್ನು ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಇರಿ. ಹಾಗೆ ಈ ಪ್ರಯಾಣದ ಸಂದರ್ಭದಲ್ಲಾಗಲಿ, ಹಣಕಾಸಿನ ವಿಚಾರಗಳಲ್ಲಾಗಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಕೋಪದಿಂದ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು, ಕೋಪದಿಂದ ಆಡುವಂಥ ಮಾತುಗಳು ಈ ದಿನ ನಿಮಗೆ ಸ್ವಲ್ಪ ಅನರ್ಥವನ್ನು ತರುತ್ತೆ. ಜಾಗ್ರತೆ, ಅಂದರೆ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಹಾಗೆ ಈ ದಿನ ದ್ವಂದ್ವ ಆಲೋಚನೆಗಳು ಬರುವಂಥದ್ದು ಕೂಡ ಇರುತ್ತೆ. ಅಂದರೆ ಒಂದು ರೀತಿಯಲ್ಲಿ ಡ್ಯುಯಲ್ ಮೈಂಡ್ ಇರುತ್ತೆ. ಹಾಗಾಗಿನೇ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಅದಕ್ಕಾಗಿಯೇ ಭಗವಂತನ ಧ್ಯಾನ, ಆರಾಧನೆ ಬಹಳ ಮುಖ್ಯ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.